ಹಿಂದೂ ಅಂದ ತಕ್ಷಣವೇ ಜಾತಿ. ಹಿಂದೂ ಅಂದ ತಕ್ಷಣ ನೆಕ್ಸ್ಟ್ ಪದನೇ ಬರೋದು ನಮಗೆ ಜಾತಿ. ಹಿಂದೂ ಅಂದ ತಕ್ಷಣ ಅಧ್ಯಾತ್ಮ ಅನ್ನೋದು ಬರಲ್ಲ ನಮ್ಮ ತಲೆಯೊಳಗೆ. ಈ ಆರ್ಯ ದ್ರವಿಡ ಅನ್ನುವ ಅತಿ ದೊಡ್ಡ ಸುಳ್ಳುಗಳಲ್ಲಿ ಒಂದಿದು. ಪ್ರಪಂಚದ ಅತಿ ದೊಡ್ಡ ಸುಳ್ಳುಗಳು ಅಂತ ಪಟ್ಟಿ ಮಾಡಿದ್ರೆ ಇದರಲ್ಲಿ ಭಾರತದಲ್ಲೇ ಪ್ರಾಯಶಃ ಅತಿ ಹೆಚ್ಚು ಸುಳ್ಳುಗಳು ಭಾರತದಲ್ಲಿ ಸಿಗ್ಬಿಡ್ಬೋದು. ಹೇಳಿ ಆ ಜಾನ್ ಹ್ಯಾಂಡ್ಸ್ ಅನ್ನೋ ಅಂಥ ಒಬ್ಬ ಕ್ರೈಸ್ತ ಪಾದ್ರಿಯ ಫೋಟೋ ಮನೇಲಿ ಇಡಬೇಕು, ಕಾಳಮ್ಮ ಮಾರಮ್ಮ ಇವೆಲ್ಲ ಮನೆ ದೇವ್ರ ಫೋಟೋ ಇಡಬಾರ್ದು ಅಂತ ಅವರು ಉಪದೇಶ ಮಾಡಿದ್ರು. ಡಾಕ್ಟರ್ ಮೃತ್ಯುಂಜಯ ರುಮಾಲೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಸೋಲಿಸಬೇಕಾದ್ರೆ ಅವನ ದೌರ್ಬಲ್ಯ ಹುಡುಕಬಾರದು. ನಾವು ಉಲ್ಟಾ ಕೇಳಿರ್ತೀವಿ ತಾನೆ, ಅದು ಹೇಳುತ್ತೆ ಅತಿ ದೊಡ್ಡ ಶಕ್ತಿ ಯಾವುದು ಅದನ್ನು ಹುಡುಕಬೇಕು. ಆಮೇಲೆ ಹೇಳಿದ್ರು ಹಿಂದೂಯಿಸಮ್ ಈಸ್ ಓಕೆ, ಹಿಂದುತ್ವ ಇಸ್ ನಾಟ್ ಓಕೆ ಅಂದರು. ನೆಕ್ಸ್ಟ್ ನೋ ಹಿಂದೂ ಧರ್ಮ ಈಸ್ ಓಕೆ, ಹಿಂದೂಯಿಸಮ್ ಈಸ್ ನಾಟ್ ಓಕೆ. ನೆಕ್ಸ್ಟ್ ಹೇಳಿದ್ರು ಐ ಆಮ್ ಫಾರ್ ವಿವೇಕಾನಂದಸ್ ಹಿಂದುತ್ವ ಬಟ್ RSS ಹಿಂದುತ್ವ ಇಸ್ ಬ್ಯಾಡ್. ನೆಕ್ಸ್ಟ್ ಸಿ ಯು RSS ಪೀಪಲ್ ಆರ್ ಗುಡ್ ಬಟ್ ಬಜರಂಗ್ ದಳ ಹಿಂದುತ್ವ ಇಸ್ ಬ್ಯಾಡ್ ಅಂತ. ನಮಗೆ ಕನ್ಫ್ಯೂಷನ್, ಯಾವುದು ಹಿಂದುತ್ವ ನಮ್ಮದು? ಆ ಬೆಂಕಿಯ ಬಲದಿಂದ ಕಬ್ಬಣನೂ ಒಂದು ಸ್ವಲ್ಪ ಕೆಂಡದಂತೆ ಕಾಣುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದು ಕಬ್ಬಣನೇ ಕೆಂಡ ಬೇರೆನೇ, ಅಲ್ಲಾನೇ ನೀನೇ ಅಂತ ಹೇಳ್ತಾನೆ. ಇದು ರೂಮಿ. ದಾಸರದ್ದು ಒಂದು ಪದ ಇದೆ, ಗುಮ್ಮನ ಕರೆಯದಿರೆ ಮಮ್ಮು ಉಣ್ಣುತ್ತೇನೆ ಅಂತ ಹೇಳ್ತಾನೆ. ಆ ಗುಮ್ಮನ ಅವಳ ಅಮ್ಮನೂ ನೋಡಿಲ್ಲ, ಆ ಮಗುನೂ ನೋಡಿಲ್ಲ, ಎಲ್ಲಿವರೆಗೂ ನೋಡಿರಲ್ವೋ ಅಲ್ಲಿ ತನಕನೇ ಗುಮ್ಮನ ಭಯ. ಯಾವತ್ತಾರು ಒಂದು ದಿವಸ ಆ ಮಗು ಗುಮ್ಮನ ತೋರಿಸು ನಾನು ಮಾತಾಡ್ತೀನಿ ಅಂದರೆ ಅಲ್ಲಿಗೆ ಗುಮ್ಮ ಮುಗಿಯುತ್ತೆ. ಹಾಗೆ ನರೇಟಿವ್ ಅನ್ನೋದು ಒಂದು ಗುಮ್ಮ. ಈಗ ಅದನ್ನು ನಾವು ಎದುರಿಸ್ಬಿಟ್ರೆ ಅದು ಮುಗಿದೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ನರೇಟಿವ್ ಅನ್ನೊಂದು ಗುಮ್ಮ, ಒಂದು ಭೂತ, ಅದೇನೋ ಒಂದು ನಮ್ಮ ತಿಳಿಲಾರದ್ದು ಅನ್ನೋದಕ್ಕಿಂತ ಸ್ವಲ್ಪ ಸರಳವಾಗಿ ಪ್ರಪಂಚ ಒಂದು ದೊಡ್ಡ ದೊಡ್ಡ ಪುಸ್ತಕ ಎಲ್ಲ ಅಲ್ಲಿರುತ್ತೆ, ನಾನು ಅಲ್ಲಿ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಆ ರೀತಿ ಕಾಣಲಿ ಅನ್ನೋಕ್ಕೋಸ್ಕರ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಅಂತ ಇದೆ. ಇನ್ನೊಬ್ಬರು ಯಾವ ಇತ್ತೀಚೆಗೆ ದೇವರ ಕಾಡು ಅಂತ ಒಂದು ಪುಸ್ತಕ ಕೊಟ್ಟರು. ಈ ಸತ್ಯ ಯಾವುದು ಅನ್ನುವುದು ಒಂದು ದೊಡ್ಡ ಚರ್ಚೆ. ನೆನ್ನೆನೂ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ ಅನ್ನುವುದು ಸತ್ಯ ಅಂತ. ಅಂಥದ್ದು ಯಾವುದಿದೆ ಅಂದರೆ ಇರೋದು ಒಂದೇ. ಅದು ಯಾವುದೋ ನಾವು ನೀವು ನೋಡಲಾರದ ಮುಟ್ಟಲಾರದ ಆತ್ಮ. ಆದರೆ ನಮ್ಮೆಲ್ಲರಲ್ಲೂ ಆತ್ಮೀಯತೆ ಅಂತ ಒಂದಿರುತ್ತೆ, ಅದು ನಮಗೆ ಸಹಜ ಸಿಗುತ್ತೆ. ಈ ಊಟ ಮಾಡುವಾಗ ಸ್ವಲ್ಪ ಪ್ರೀತಿಯಿಂದ ಸ್ವಲ್ಪ ಮೊಸರು ಹೆಚ್ಚಿಗೆ ತಿಂದಿರ್ಬೋದು, ಅದು ಆತ್ಮೀಯತೆಯ ಕಾರಣದಿಂದಾಗಿ ಎರಡು ರೆಪ್ಪೆಗಳ ನಡುವೆ ಆತ್ಮೀಯತೆ ಹೆಚ್ಚಿಗೆಯಾಗಿ ಎಲ್ಲ ಆಗ್ಬೋದು ಅದು. ಆದರೆ ಈ ಥರ ಸತ್ಯ ಅಂತ ನಾವು ನೋಡುವಾಗ ಇದು ಏನಿದೆ ಅನ್ನುವುದು ಅಷ್ಟೇ ಮಹತ್ವದೊಂದು ಪರ್ಸೆಪ್ಷನ್ ಅಂತ. ಯಾವುದಿದೆ ಅಂತ ನಾವು ಭಾವಿಸ್ತೀವೋ ಅದು ಸತ್ಯದಷ್ಟೇ ಮಹತ್ವದ್ದು, ಕೆಲವೊಮ್ಮೆ ಸತ್ಯಕ್ಕಿಂತ ಮಹತ್ವದ್ದಾಗೋಗಿರುತ್ತೆ. ನಾನು ನಿನ್ನೆ ಬಳ್ಳಾರಿಯಿಂದ ಬಂದೆ, ಹೆಸರುಗಳನ್ನು ತಗೊಂಡೇ ಹೇಳ್ಬೋದು, ಯಾಕೆಂದರೆ ಮುಚ್ಚಿಟ್ಟು ಹೇಳಿ ಹೇಳಿ ಸಾಕಾಗಿದೆ ನಮ್ಮ ದೇಶದಲ್ಲಿ. ಡಾಕ್ಟರ್ ಮೃತ್ಯುಂಜಯ ರುಮಾಲೆ ಅಂತ ಅವ್ರ ಹೆಸರು. ಭಯಂಕರ ಅವ್ರ ಬಗ್ಗೆ ಏನೇನೋ ಇದೆ, ಅವರಂಥವ್ರು ಅವ್ರು ಇಂಥವರು ಅಂತೆಲ್ಲ. ಅವರು ಒಂದು ಕೃತಿ ಪರಿಚಯದ ಕಾರ್ಯಕ್ರಮ ಇತ್ತು ಅವ್ರಿಗೆ. ಈಗ ತುಂಬ ಕಾರ್ಯಕ್ರಮಗಳು ಹೋಗ್ತಿರ್ತಾರಲ್ಲ, ಅವರು ಅದಕ್ಕೋಸ್ಕರ ತಯಾರಿ ಮಾಡ್ಕೊಂಡು ಬಂದಿರ್ತಾರೆ ಅಂತ ಏನು ಅನ್ಕೋಬೇಡಿ. ಅವ್ರಿಗೆ ಏನೇನು ಗೊತ್ತಿರುತ್ತೋ ಅದೆಲ್ಲ ಹೇಳ್ತಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಭಾಗದಲ್ಲಿ ಸುಮಾರು 1799ರಿಂದ ಕೆಲಸ ಮಾಡಿದ, ಅದರಲ್ಲಿ ಬಳ್ಳಾರಿ ರಾಘವರಿಂದ ಹಿಡಿದು ಎಲ್ಲ ಮಹಾಪುರುಷರ ಕಥಾರೂಪದ ಸಂಕಲನ ಅದು. ಅದೊಬ್ಬರು ಗಂಗಾಧರ್ ಪತ್ತಾರ್ ಅನ್ನೋರು ಬರೆದಿರೋ ಪುಸ್ತಕ. ಅದರ ಪರಿಚಯ ಮಾಡಿಕೊಡ್ಬೇಕಾಗಿತ್ತು. ಇವರು ಈಗ ಭಾವಾವೇಶವನ್ನು ತರೋದಕ್ಕೆ ಹೇಳಬೇಕಾಗಿತ್ತಲ್ಲ, ಆ ಥರ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ದೇವ್ರ ಫೋಟೋ ಇಟ್ಕೊಂಡಿರ್ತೀವಿ, ನಮ್ಮ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡಿರ್ತೀವಿ, ಅದಕ್ಕಿಂತ ಮುಖ್ಯವಾಗಿ ನಾವೆಲ್ಲ ಜಾನ್ ಹ್ಯಾಂಡ್ಸನ್ನ ಅವನ ಫೋಟೋ ಇಟ್ಕೋಬೇಕು ಅಂತ ಕರೆ ಕೊಟ್ಬಿಟ್ರು ಅವರು. ಯಾರು ಜಾನ್ ಹ್ಯಾಂಡ್ಸು? ಅವನು ಬಳ್ಳಾರಿಗೆ ಬಂದ, ಒಂದು ಮದುವೆ ಆದ, ಬಳ್ಳಾರಿ ಬಿಸಿಲಿಂದ ಮೊದಲು ಹೆಂಡತಿ ಸತ್ತೋದ್ಲು. ಆಮೇಲೆ ಎರಡನೇ ಮದುವೆ ಆದ, ಆಬ್ವಿಯಸ್ಲಿ ಎರಡನೇ ಹೆಂಡತಿನ ಸತ್ತೋದ್ಲು ಬಳ್ಳಾರಿ ಬಿಸಿಲಿನಿಂದ. ಮತ್ತು ಇನ್ನು ಎರಡು ಸತ್ತೋದ್ಮೇಲೆ ಮತ್ತೇನು ಮಾಡ್ದ? ಮೂರನೇದಾದ, ಅವಳು ಸತ್ತೋದ್ಲು ಬಳ್ಳಾರಿ ಬಿಸಿಲಿನಿಂದ. ಇಷ್ಟೆಲ್ಲ ಕಷ್ಟವನ್ನು
ಕಷ್ಟ ಅವನು ಪಟ್ಟಿದ್ದು ನಮ್ಗೆ ಗೊತ್ತಿಲ್ಲ, ಸತ್ತೋಗಿದ್ದು 3 ಜನ ಹೆಂಡ್ತೀರು. ಇದೆಲ್ಲವೂ ಕನ್ನಡಕ್ಕಾಗಿ ಅವನ ಕೊಟ್ಟ ಕೊಡುಗೆ ಅಂತ ಹೇಳಿದ್ರು. ಹೇಳಿ ಈ ಮನುಷ್ಯ ಜಾರ್ಜ್, ರೆವರೆಂಡ್ ಹೇಳಲ್ಲ ನಾವನ್ನ, ರೆವರೆಂಡ್ ಜಾರ್ಜ್ ಫರ್ಡಿನೆಂಡ್ ಕೆಟಲ್ಗಿಂತ ಮುಂಚೆ ಕನ್ನಡದ ಕೆಲಸ ಮಾಡಿದವನು ಇವನು ಅಂತೆಲ್ಲ ಹೇಳಿದ್ರು. ಹೇಳಿ ಆ ಜಾನ್ ಹ್ಯಾಂಡ್ಸ್ ಅನ್ನೋ ಅಂಥ ಒಬ್ಬ ಕ್ರೈಸ್ತ ಪಾದ್ರಿಯ ಫೋಟೋ ಮನೇಲಿ ಇಡಬೇಕು, ಕಾಳಮ್ಮ ಮಾರಮ್ಮ ಇವೆಲ್ಲ ಮನೆ ದೇವ್ರ ಫೋಟೋ ಇಡಬಾರ್ದು ಅಂತ ಅವರು ಉಪದೇಶ ಮಾಡಿದ್ರು. ಡಾಕ್ಟರ್ ಮೃತ್ಯುಂಜಯ ರುಮಾಲೆ ಇವರೆಲ್ಲ ಸೇರಿ ಪರ್ಸೆಪ್ಷನ್ನ ಬೆಳೆಸಿದ್ದಾರೆ. ಅವನು ಬಂದಿದ್ಯಾಕೆ, ಜಾನ್ ಹ್ಯಾಂಡ್ಸನ್ ಯಾರು ಅಂದರೆ ಅವನು ಲಂಡನ್ ಮಿಷನರಿಗೆ ಅವನು ಕಳಿಸ್ಕೊಟ್ಟಿದ್ರು. ಅವನು ಬಂದು ಬೈಬಲ್ನ ಕನ್ನಡದ ಅನುವಾದ ಪಬ್ಲಿಷ್ ಮಾಡ್ದ. ಅವನ ಕನ್ನಡದ ಕೆಲಸ ಅಂದರೆ ಏನು ಅಂದರೆ ಇದೆ. ಅದೇನು ಅಂದರೆ ಹಾರ್ವೆಸ್ಟಿಂಗ್ ದಿ ಸೋಲ್ಸ್. ಈ ಕೆಲಸವನ್ನು ಘನಾಂಧಾರಿ ಕನ್ನಡದ ಕೆಲಸ ಅಂತ ಹೇಗೆ ನಮಗೆ ಒಪ್ಪಿಸಿ ನಂಬಿಸಿದ್ದಾರೆ, ಪರ್ಸೆಪ್ಷನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋಕ್ಕೋಸ್ಕರ ಹೇಳ್ತಿದ್ದೀನಿ. ನಮ್ಮಂಥವರಿಂದ ಯಾರನ್ನ ತಥಾಕಥಿತ ಅಲ್ಟ್ರಾ ರೈಟಿಸ್ಟ್, ಯಾಕೆಂದರೆ ಈ ರೈಟು ಅಲ್ಟ್ರಾ ಇವೆಲ್ಲನೂ ನಿಮ್ಮ ವಾದವನ್ನು ದುರ್ಬಲ ಮಾಡುವುದಕ್ಕೆ ನಿಮಗೆ ಕೊಡುವ ಹೆಸರು ಅಷ್ಟೇ. ನೀವು ಕೇಳೋ ಪ್ರಶ್ನೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ ಅಂದ್ಕೊಳ್ಳಿ, ನೀವು ಬಿಡಿ ಸಂಘದವ್ರು ಅಂದ್ಬಿಟ್ರೆ ಮುಗಿದೋಯ್ತು. ನಿಮ್ಮ ವಾದಕ್ಕೆ ಉತ್ತರ ಕೊಡೋದೇ ಅವಶ್ಯಕತೆ ಇಲ್ಲ, ನೀವು ಚಡ್ಡಿ ಬಿಡ್ರಿ ಅಂದ್ಬಿಡ್ಬೋದು. ಚಡ್ಡಿ ಅನ್ನೋಕ್ಕಾಗಲ್ಲ, ಈಗ ಬೇರೆ ಥರ ಏನಾದ್ರು ಪ್ಯಾಂಟ್ನವರು ಅನ್ಬೇಕಾಗುತ್ತೆ. ಹೀಗೆ ಅನ್ನುವುದಷ್ಟೇ. ಆ ರೀತಿ ನಮ್ಮಂಥವ್ರ ತಲೆಯಲ್ಲೂ ಏನಿದೆ, ಬ್ರಿಟಿಷರು ಭಾರತಕ್ಕೆ ವ್ಯಾಪಾರ ಮಾಡಲು ಬಂದರು. ನಾವು ಭಾರತೀಯರು ಹಿಂದೂಗಳು ಪರಸ್ಪರ ಜಗಳವಾಡಿಕೊಳ್ಳುತ್ತಿದ್ದೆವು. ಆದ್ದರಿಂದ ನಮ್ಮನ್ನು ಆಳಿದರು. ತಪ್ಪು ಯಾರದು? ನಮ್ಮದೇ. ಕ್ರಿಶ್ಚಿಯನ್ರು ಹಿಂದೂಗಳನ್ನು ಯಾಕೆ ಮತಾಂತರ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಯಾಕೆ ಹೇಳಿ ನೋಡೋಣ. ಹಿಂದೂಗಳಲ್ಲಿ ಜಾತಿ ಇದೆ, ಹಿಂದೂಗಳಲ್ಲಿ ಅಸ್ಪೃಶ್ಯತೆ ಇದೆ. ಅಂದರೆ ನಮ್ಮಲ್ಲಿ ಜಾತಿ ಇಲ್ದಲೇ ಇದ್ದಿದ್ರೆ, ಅಸ್ಪೃಶ್ಯತೆ ಇಲ್ದಿದ್ದರೆ ಕ್ರಿಶ್ಚಿಯನ್ರು ಕನ್ವರ್ಟ್ ಮಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಎಲ್ಲಿಂದ? ಐರ್ಲೆಂಡಿಂದ, ಅದು ಯಾವುದೋ ಲ್ಯಾಂಡಿಂದ, ಅಮ್ಮ ತೆರೇಸಾ ಇವರೆಲ್ಲ ಬರ್ತಾನೆ ಇರಲಿಲ್ಲ ಅಂತ. ಅವ್ರಿಗೆ ಬಂದಿದ್ದು ಯಾಕೆ ಅಂದರೆ ಅವ್ರು ಹೊಳಿತು. ಬೈಬಲ್ನಲ್ಲಿ ಬರೆದಿದ್ದಾರೆ, ಭಾರತದಲ್ಲಿ ಜಾತಿಗಳಿವೆ, ಅಸ್ಪೃಶ್ಯತೆ ಇದೆ, ನೀವು ಹೋಗಿ ಅಂತ. ಇಲ್ದಿದ್ರೆ ಬರ್ತಿರಲಿಲ್ಲ ಅನ್ನೋಂಗೆ ಹೇಳ್ತಾರೆ. ನಮಗೂ ಕಲ್ತುಬಿಟ್ಟಿದ್ದೀವಿ. ಪ್ರತಿಯೊಬ್ಬರೂ ಕೂಡ ಬ್ರಿಟಿಷರು ಭಾರತಕ್ಕೆ ವ್ಯಾಪಾರ ಮಾಡಲು ಬಂದರು. ಜಾರ್ಜ್ ಫರ್ಡಿನೆಂಡ್ ಕೆಟಲ್ ಕನ್ನಡದ ಉದ್ಧಾರ ಮಾಡಿದನು. ಇದು ಸತ್ಯವಾ ಅಂತ ನೋಡೋಕ್ಕೆ ನಾವು ಹೋಗೋದೇ ಇಲ್ಲ. ಯಾಕೆ ಅಂದರೆ ಇದಾಗಲೇ ನಮ್ಮಲ್ಲಿ ಪರ್ಸೆಪ್ಷನ್ ಕೂತುಬಿಟ್ಟಿರುತ್ತೆ. ಹಾಗಾಗಿ ನರೇಟಿವ್ ಬ್ಯಾಟಲ್ ಏನು ಅಂದರೆ ಕೂತಿರುವ ಸುಳ್ಳುಗಳು ಇವೆಲ್ಲ. ಸತ್ಯಕ್ಕೆ ಮತ್ತೆ ಹೇಳುವ ಅವಶ್ಯಕತೆ ಇರಲ್ಲ, ಸುಳ್ಳಿಗೆ ಇದರ ಬಲ ಜಾಸ್ತಿ ಬೇಕಾಗತ್ತೆ. ಅದಕ್ಕೆ ಹೊಸ ಹೊಸ ವಾದಗಳು, ಹೊಸ ಹೊಸ ತಥಾಕಥಿತ ತಥ್ಯಗಳು ಅಲ್ಲ, ಇದೆಲ್ಲ ಮಾಡಿ 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 ನಮ್ಮ ತಲೆ ಒಳಗಡೆ ಕೂಡಿಸ್ಬಿಟ್ಟಿರ್ತಾರೆ. ಹಿಂದೂ ಅಂದ ತಕ್ಷಣವೇ ಜಾತಿ, ಹಿಂದೂ ಅಂದ ತಕ್ಷಣ ನೆಕ್ಸ್ಟ್ ಪದನೇ ಬರೋದು ನಮಗೆ ಜಾತಿ. ಹಿಂದೂ ಅಂದ ತಕ್ಷಣ ಅಧ್ಯಾತ್ಮ ಅನ್ನೋದು ಬರಲ್ಲ ನಮ್ಮ ತಲೆ ಒಳಗೆ. ಯಾಕೆಂದ್ರೆ ಅಷ್ಟು ಬಾರಿ ಚರ್ಚೆ ಮಾಡಿಬಿಟ್ಟಿರ್ತಾರೆ. ಅಂದರೆ ಒಂದು ನರೇಟಿವ್ನ ಬಿಲ್ಡ್ ಮಾಡಬೇಕು ಅನ್ನೋದಾದರೆ ಪದೇ ಪದೇ ಮಾಡಬೇಕಾಗತ್ತೆ. ನಾನೀಗ ಒಂದು ಸರಿ ಹೇಳಿಬಿಟ್ಟೆ ಅಲ್ಲಿಗೆ ಮುಗಿದೋಯ್ತು ಅಂತ ಆಗಲ್ಲ. ಅದು ಹೇಗೆ ನಮಗೆ ನಮ್ಮ ಬಗ್ಗೆನೇ ಬೇಕಾಷ್ಟು ಸುಳ್ಳುಗಳನ್ನು ಹೇಳಿ ಹೇಳಿ ಈ ಆರ್ಯ ದ್ರವಿಡ ಅನ್ನುವ ಅತಿ ದೊಡ್ಡ ಸುಳ್ಳುಗಳಲ್ಲಿ ಒಂದಿದು, ಪ್ರಪಂಚದ ಅತಿ ದೊಡ್ಡ ಸುಳ್ಳುಗಳು ಅಂತ ಪಟ್ಟಿ ಮಾಡಿದ್ರೆ ಇದರಲ್ಲಿ ಭಾರತದಲ್ಲೇ ಪ್ರಾಯಶಃ ಅತಿ ಹೆಚ್ಚು ಸುಳ್ಳುಗಳು ಭಾರತದಲ್ಲಿ ಸಿಗ್ಬಿಡ್ಬೋದು. ಯಾಕೆಂದರೆ ನಮ್ಮಷ್ಟು ಭೋಳೆ ಜನಗಳು ಇನ್ಯಾರೂ ಇರಲಿಕ್ಕಿಲ್ಲ. ಹಾಗಾಗಿ ಈ ಥರ ಸುಳ್ಳುಗಳು, ಬೇಕಾಟು ಸುಳ್ಳುಗಳು. ಕೆಲವುದು ಅವರು ಹೇಳಿದ್ದಾರೆ, ಕೆಲವು ನಾವೇ ನಮಗೆ ಹೇಳ್ಕೊಂಡಿದ್ದೀವಿ. ಹರಿಶ್ಚಂದ್ರ ಸತ್ಯ ಹೇಳ್ದ, ಸುಡುಗಾಟ ಸೇರ್ದ ಅಲ್ವಾ? ಈ ಶಬ್ದ ತಾನೇ. ಈಗ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನೀವು ಹೇಳಕ್ಕೆ ಹೋದರೆ ಅದೆಲ್ಲ ಪುರಾಣ ಬಿಡ್ರಿ ಅಂತಾರೆ ನೆಕ್ಸ್ಟ್ ಅಲ್ವಾ? ಈ ಪುರಾಣ ಅಂದಮೇಲೆ ಅದನ್ನು ಪಕ್ಕಕಾರ ಇಟ್ಟುಬಿಡಬೇಕು. ತಗೊಂಡ ಮೇಲೆ ಅದನ್ನು ಪೂರಾರು ತಗೋಬೇಕೀಗ. ಆ ಕಥೆಯನ್ನೇ ತಗೊಂಡ್ರೆ, ಈಗ ನಾವು ಸತ್ಯ ಹರಿಶ್ಚಂದ್ರನ ಕಥೆಯನ್ನು ನಾವೇ ಹೇಳಬೇಕು ಅಂತ ಹೊರಟ್ವಿ ಅನ್ಕೊಳ್ಳಿ. ಇದನ್ನು ನಂಬುವವರು, ಆ ಯುಗದಲ್ಲಿ ಸತ್ಯ ಹರಿಶ್ಚಂದ್ರನ ರಾಜ ಇದ್ದ, ಅವನು ಮಾಮೂಲಿ ಮನುಷ್ಯ. ಅವನ ಬಗ್ಗೆ ರೇಸ್ ಕಟ್ಟೋರು, ಅಂದರೆ ಕುದುರೆ ರೇಸ್ ಕಟ್ತಾರಲ್ಲ, ಓಡೋದದು ರೇಸ್ ಕಟ್ಟೋರು ಇಬ್ಬರು ಇರ್ತಾರಲ್ಲ, ಆ ಥರ ವಸಿಷ್ಠರು ವಿಶ್ವಾಮಿತ್ರರು ಸೇರಿ, ಅವರು ಯಾರು? ಸಪ್ತರ್ಷಿಗಳು. ಅಂದರೆ ಒಬ್ಬ ಹುಲು ಮಾನವನ ಮೇಲೆ ಇಬ್ಬರು ಸಪ್ತರ್ಷಿಗಳು ಪಂದ್ಯ ಕಟ್ಟುತ್ತಾರೆ.
ಒಂದು ಕಡೆ ಸುಳ್ಳು ಹೇಳಿಸ್ತೀನಿ ಅಂತ. ಆವಾಗ ನಕ್ಷತ್ರಿಕನ ಕಾಟ ಅದೆಲ್ಲ ಕೇಳಿದ್ರು. ಭಾಳ ಚೆನ್ನಾಗಿದೆ ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡ್ಕೊಂಬಂದ್ರೆ ಮಜಾ ಅನ್ಸುತ್ತೆ ನಿಮಗೆ. ಯಾಕೆ ನಮ್ಮ ಜೀವನದಲ್ಲಿ ಹರಿಶ್ಚಂದ್ರ ನಾವು ಆಗ್ತೀವೋ ಇಲ್ವೋ, ನಕ್ಷತ್ರಿಕರು ಬೇಕಾದಷ್ಟು ಜನ ಇರ್ತಾರೆ. ಆ ನಕ್ಷತ್ರಿಕ ಎಲ್ಲ ಕಾಟ ಕೊಡ್ತಾನೆ, 6 ತಿಂಗಳ ಕಾಟ ಕೊಡ್ತಾನೆ. ಕೊಟ್ಟ ಮೇಲೆ ಕಡೆಗೆ ಸತ್ಯ ಹರಿಶ್ಚಂದ್ರ ಗೆಲ್ತಾನೆ. ಗೆದ್ಮೇಲೆ ವಿಶ್ವಾಮಿತ್ರರು ತಮ್ಮ ಸಾವಿರಾರು ವರ್ಷಗಳ ತಪಸ್ಸನ್ನು ಶಕ್ತಿಯನ್ನು ಧಾರೆ ಇರಿತಾರೆ. ಈಗ ಪೂರ ನಂಬಲೇಬೇಕು ತಾನೆ ಕಥೆನೇ ನೀವು ಒಮ್ಮೆ ತಗೊಂಡ್ಮೇಲೆ. ಅದಾದ ಮೇಲೆ ಸತ್ಯ ಹರಿಶ್ಚಂದ್ರ 10,000 ವರ್ಷಗಳ ರಾಜ್ಯಭಾರ ಮಾಡ್ತಾನೆ. ಅಂದರೆ ಒಂದು ಸತ್ಯವನ್ನು ನಿಷ್ಠೆಯಿಂದ ಪಾಲನೆ ಮಾಡಿದ್ರೆ ವಿಶ್ವಾಮಿತ್ರರ 10,000 ವರ್ಷಗಳ ತಪಶ್ಶಕ್ತಿ, 10,000 ವರ್ಷಗಳ ರಾಜ್ಯಭಾರ ನಿನಗೆ ಸಿಗುತ್ತೆ. ಅಂದರೆ ಸತ್ಯಕ್ಕೆ ಇದಕ್ಕಿಂತ ದೊಡ್ಡದಾದಂಥ ವಿಜಯದ ಕಥೆಯೇ ಇಲ್ಲ. ಸುಡುಗಾಡು ಸೇರದ ಅನ್ನೋದು ಒಂದು ಟ್ರಿವಿಯಲ್ ಮೆಥಡ್, ಅದರಲ್ಲಿ ಭಾಳ ಸಣ್ಣ ವಿಷಯ ಅದು. ಅಂದರೆ ನಾವೇ ನಮ್ಮ ಕಥೆಯನ್ನು ನಾವೇ ಹಾಳಂಗೆ ಮಾಡ್ಕೋಬೋದು ಅನ್ನೋಕ್ಕೋಸ್ಕರ ಹೇಳ್ತಿದ್ದೀನಿ. ಇನ್ನೊಂದು 2-3 ಪಂಚತಂತ್ರದ ಕಥೆನೂ ಹೇಳ್ತೀನಿ. ಆ ಕಥೆ, ಪಂಚತಂತ್ರದ ಕಥೆಯಲ್ಲಿ ನಮಗೊಂದು ಕಥೆ ಇದೆ. ಅದು ಸಿಂಹ ಮತ್ತು ಮೊಲದ ಕಥೆ ಅಲ್ವಾ? ಎಲ್ಲ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ಆ ಕಥೆ ಕೊಟ್ಬಿಟ್ಟು ಅದು ಕಥೆ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಅಲ್ಲಿ ಬರೆದಿರ್ತಾರೆ ಶಕ್ತಿಗಿಂತ ಯುಕ್ತಿ ಮೇಲು. ಹೌದು ತಾನೆ? ನನಗೆ ಮಾತ್ರ ಅನಿಸಿತ್ತು, ಈ ಒಬ್ಬ ರಾಜನ ಮಕ್ಕಳು ಮೂರ್ಖರಾಗಿದ್ದು ಅಂದರೆ ರಾಹುಲ್ ಗಾಂಧಿ ಥರ ಇದ್ದರು ಅಂತ ತಿಳ್ಕೊಬೇಡಿ ನೀವು. ಅಲ್ಲ, ಇದು ಮಧ್ಯೆ ಎಚ್ಚರ ಆಗಲಿ ಅಂದ್ಕೋಸ್ಕರ ಹೇಳ್ತಾ ಇಲ್ಲ ನಾನು, ನಿಜನೇ ಇದು. ಇಲ್ಲಿ ಆ್ಯಕ್ಚುಲಿ ಆ 3 ಮಕ್ಕಳಿದ್ರಲ್ಲ ರಾಜನ ಮಕ್ಕಳು, ಅವ್ರು ದಡ್ಡರಾಗಿರಲಿಲ್ಲ, ರಾಜ ಆಗೋಕ್ಕೆ ಯೋಗ್ಯ ಇರಲಿಲ್ಲ ಅಷ್ಟೇ ಅವರು. ನಾವೇನು ದಡ್ಡರಲ್ಲ, ಆದರೆ ನನಗೆ ಆಗದ ಕೆಲಸ ಕೊಟ್ಟರೆ ಕಷ್ಟ ಆಗಲ್ವ, ಹಾಗೆ ಅವ್ರ ಮಕ್ಕಳಿಗೆ ರಾಜರಾಗೋದಕ್ಕೆ ಯೋಗ್ಯನಾಗಿ ಕಥೆ ಹೇಳಬೇಕಾಗಿತ್ತು ಅವನು. ಅಲ್ಲಿ ಕಥೆ ಏನು ಹೇಳ್ತಾನೆ, ನೀವು ಭಾರಿ ಮಜವಾದ ಕಥೆ. ಅದಕ್ಕೆ ಯಾರೇ ಪ್ರಾಜ್ಞರಾಗಬೇಕಾದವ್ರು ಮೂಲ ಕಥೆಯನ್ನು ಓದೋದು ಒಳ್ಳೆಯದು. ಅವ್ರು ಹೇಳಿದ ಕಥೆ, ಇವ್ರು ಹೇಳಿದ ಕಥೆ, ಅದಕ್ಕೆ ಮೂಲ ಕಥೆ, ಕಥನ, ನರೇಟಿವ್. ನಮ್ಮ ಕನ್ನಡದಲ್ಲಿ ನರೇಟಿವ್ಗೆ ಕಥನ. ಆ ಕಥನದಲ್ಲಿ ಏನು ಹೇಳ್ತಾನೆ, ಅಲ್ಲಿ ಮೊಲದ ಸೇಮ್ ಪರಿಸ್ಥಿತಿ. ಆವಾಗ ಅದು ಸಿಂಹದ ಹತ್ರ ಹೋಗುತ್ತಲ್ಲ, ಅಲ್ಲಿ 2 ಪ್ರಸಂಗ ಇದೆ. ಅಲ್ಲಿ ಸಿಂಹದ ಹತ್ರ ಈ ಉಳಿದ ಪ್ರಾಣಿಗಳೆಲ್ಲ ಹೋಗುತ್ತವೆ. ಅವಾಗ ಸಿಂಹನಿಗೆ ಹೇಳುತ್ತೆ, ರಾಜನಿಗೆ ಇರಬೇಕಾದ ಗುಣ ಅಂದರೆ ಅವನು ಪ್ರಜೆಗಳ ಮಾತನ್ನು ಕೇಳಬೇಕು. ಅದರಲ್ಲಿರೋದು ಕಥೆ ಅದು. ಅದಕ್ಕೆ ಎಲ್ಲ ಬೈಠಕ್ ಕರೀತಾರೆ. ಆವಾಗ ಸಿಂಹ ಪ್ರಾಣಿಗಳು ಹೇಳುತ್ತೆ, ನೀನು ಸುಮ್ಮನೆ ಎಲ್ಲರ ಮೇಲೂ ದಾಳಿ ಮಾಡಬೇಡ, ನಾವೇ ಒಬ್ಬೊಬ್ಬರಾಗಿ ಬರ್ತೀವಿ, ಇತ್ಯಾದಿ ಇತ್ಯಾದಿ ಎಲ್ಲ. ಅಲ್ಲಿ ಸಭೆ, ಅದು ಡೆಮಾಕ್ರೆಟಿಕ್ ಸಭೆ. ಡೆಮಾಕ್ರಸಿ ಅಂದರೆ ಏನು ಅಂದಕ್ಕೋ ಸಭೆ ಗೊತ್ತಾಗತ್ತೆ ನಿಮಗೆ. ಆ ಸಭೆಯೇ ಅನ್ಯಾಯ, ನೀನು ಕೊಲ್ಲಕ್ಕೆ ಲೈಸೆನ್ಸ್ ಕೊಡ್ತೀವಿ ಅನ್ನೋದು ಸಭೆ. ಆ ಸಭೆಯಲ್ಲಿ ರಾಜನ ಕರ್ತವ್ಯ ಏನು ಅಂತ ಅವೆಲ್ಲ ಹೇಳುತ್ತವೆ. ಇದು ಒಂದು ಆ್ಯಕ್ಚುಲಿ ಶಕ್ತಿಗಿಂತ ಯುಕ್ತಿ ಮೇಲಲ್ಲ ಆ ಕಥೆಯ ಉದ್ದೇಶ ಇರೋದು. ಅದಾದ ಮೇಲೆ ಈ ಮೊಲ ಹೋಗುತ್ತೆ. ಈಗ ಸಿಂಹನ ಮನೆ ಹಣಿಬೇಕಲ್ಲ ಏನಾರು ಮಾಡಿ. ಆವಾಗ ಮೊಲ ಏನು ಹೇಳುತ್ತೆ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಸೋಲಿಸಬೇಕಾದ್ರೆ ಅವನ ದೌರ್ಬಲ್ಯ ಹುಡುಕಬಾರದು. ನಾವು ಉಲ್ಟಾ ಕೇಳಿರ್ತೀವಿ ತಾನೆ. ಅದು ಹೇಳುತ್ತೆ, ಅತಿ ದೊಡ್ಡ ಶಕ್ತಿ ಯಾವುದು ಅದನ್ನು ಹುಡುಕಬೇಕು, ಅತಿ ದೊಡ್ಡ ಶಕ್ತಿನೇ ಅದ್ರ ದೌರ್ಬಲ್ಯ ಇರುತ್ತೆ ಅಂತ ಹೇಳುತ್ತೆ. ಹಾಗಿದ್ರೆ ಸಿಂಹದ ಅತಿ ದೊಡ್ಡ ಶಕ್ತಿ ಯಾವುದು? ಅದರ ಸಾಮರ್ಥ್ಯ, ಅದರ ಅಹಂಕಾರ. ಅದಕ್ಕೆ ಅದನ್ನೇ ಕೆಣಕಬೇಕು. ಅದು ಮೊಲ ಬಂದು ಸಿಂಹಕ್ಕೆ ಬಂದು ಹೇಳುತ್ತೆ, ನಾನು ನೋಡದೆ ಬಾವಿಯಲ್ಲಿ ನಿನಗಿಂತ ಒಂದು ದೊಡ್ಡದಿತ್ತು. ಆವಾಗ ಸಿಂಹಕ್ಕೆ ಬುದ್ಧಿ ಕಳೆದೋಗುತ್ತೆ. ನಿನಗಿಂತ ಅಂದ ತಕ್ಷಣವೇ ಮನುಷ್ಯ ಹಾಳಾದ ಅವನು. ಆವಾಗ ರಾಜ ಅಹಂಕಾರಕ್ಕೆ ಕೈ ಕೊಡಬಾರ್ದು ಅಂತ ಕಥೆ ಇರೋದು. ಶಕ್ತಿಗಿಂತ ಯುಕ್ತಿ ಮೇಲೆ ಅಲ್ಲ, ಅಲ್ಲಿ ಮೊಲ ಹೀರೋ ಅಲ್ಲ ಅಲ್ಲಿ. ಅಂದರೆ ಕಥನವನ್ನು ನಾವು ಸರಿಯಾಗಿ ಫಾಲೋ ಮಾಡಿದ್ರೆ ಏನೇನು ಕಾಣುತ್ತೆ ನಮಗೆ. ಅದಕ್ಕೆ ನಮ್ಮ ಕಥೆಗಳನ್ನು ನಾವು ಸರಿಯಾಗಿ ಓದೋದು ಬಹಳ ಮಹತ್ವದ್ದು. ಮತ್ತು ಒಂದು ಕಥೆ ಬೇರೆ ಬೇರೆ ಪ್ರಸಂಗಕ್ಕೂ ಬಂದಿರುತ್ತೆ. ಉದಾಹರಣೆಗೆ ನಮ್ಮದು ಭಾಳ ಪ್ರಸಿದ್ಧವಾದಂಥದ್ದು ಒಂದಿದೆ, ವಸುಧೈವ ಕುಟುಂಬಕಂ. ಭಾಳ ರಮಣೀಯವಾಗಿರುವಂಥದ್ದು ಅದು. ಅದು ಮಹಾ ಉಪನಿಷತ್ತಿನಲ್ಲಿ ಬಂದಿರುವ ಒಂದು. ಅದು ನಿಮ್ಗೆ ಗೊತ್ತಿದೆ, ಪೂರ್ತ ಏನು ಬೇಕಾಗಿಲ್ಲ. ಇಲ್ಲಿರೋಲ್ಲಿ ಸಂಸ್ಕೃತ ಪಂಡಿತರೆ, ಸಂಸ್ಕೃತ ಕಲಿದಿದ್ದವ್ರು ನಮ್ಮಂಥವ್ರು ಕೆಲವರು ಅಷ್ಟೇ ಇರ್ತೀವಿ. ಅದು ಒಂದು ಪ್ರಸಂಗ ಚೆನ್ನಾಗಿದೆ. ಅದು ಅಂದರೆ ಶಕ್ತಿ ಇರುವವನು, ವಿಶ್ವಾಸ ಇರುವವನು ಇಡೀ ಪ್ರಪಂಚವನ್ನು ಒಂದು ಪರಿವಾರವಾಗಿ ನೋಡುವುದು ಅನ್ನುವ ಸಂದರ್ಭಕ್ಕೆ ಮಹಾ ಉಪನಿಷತ್ತಿನ ವಾಕ್ಯ ಯೋಗ್ಯವಾಗಿದೆ. ಇದು 2 ಕಡೆ ಬಂದಿದೆ.
ಒಂದು ಹಿತೋಪದೇಶದ ಒಂದು ಪ್ರಸಂಗ. ಅಲ್ಲಿ ಇದೆಲ್ಲ ಗೊತ್ತಿರೋಂಥ ಒಂದು ಗುಳ್ಳೆನರಿಗಳಿರ್ತಾವಲ್ಲ, ಆ ಒಂದು ಗುಳ್ಳೆನರಿಗೆ ಒಂದು ಜಿಂಕೆ, ಸಣ್ಣ ಜಿಂಕೆ ಮರಿ ತಿನ್ನಬೇಕು. ಆ ಜಿಂಕೆ ಮರಿಗೂ ಅವರ ಅಮ್ಮನ ಕತೆ ಹೇಳಿರ್ತಾಳೆ, ಈ ಗುಳ್ಳೆನರಿ ಸಾಮಾನ್ಯ ಇಲ್ಲ, ಇದು ಜಾನ್ ಹ್ಯಾಂಡ್ಸು, ಇದೆಲ್ಲ ನಾಟಕ ಮಾಡಿದ್ದೆಲ್ಲ ಯಾಕೆ ನಮ್ಗೆ ಗೊತ್ತಿದೆ ಅಂತ. ಪಾಪ ಅದು ಎಚ್ಚರಿಕೆಯಿಂದ ಇದು ಬರುತ್ತೆ, ಈ ಗುಳ್ಳೆನರಿ ಬರುತ್ತೆ, ಬಾ ತಮ್ಮ, ಈ ತಮ್ಮ ಇವೆಲ್ಲ ಭಯಂಕರ ಡೇಂಜರಸ್ ಶಬ್ದಗಳಿವು. ಆವಾಗ ಇಲ್ಲ ಬೇಡ ನೀನು ಸಾಮಾನ್ಯ ಅಲ್ಲ ಅಂತ. ಇಲ್ಲ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ ಅನ್ನುತ್ತೆ. ಯಾವುದದು? ಗುಳ್ಳೆನರಿ. ನಾವೆಲ್ಲ ಒಂದು ಪರಿವಾರ, ಬಾ ಒಂದಾಗಿರೋಣ ಅನ್ನುತ್ತೆ. ವಸುಧೈವ ಕುಟುಂಬಕಮ್ಮೇ ಇಲ್ಲೂ ಹೇಳ್ತಾ ಇರೋದದು. ಈಗ ಹೇಳ್ತಾ ಇರೋನು ಯಾವನು ಅಂತ ಸರಿಯಾಗಿ ತಿಳ್ಕೊಳ್ಳೋದಲ್ಲೇ ಇದ್ದರೆ ಆ ಜಿಂಕೆ ಮರಿ ಕಥೆ ಏನು? ಇಲ್ರಿ, ಮಹಾ ಉಪನಿಷತ್ತಿನ ವಾಕ್ಯ ಇರಬೇಕು, ಹೇಳ್ತಿರೋನು ಯಾವನು? ನೆಕ್ಸ್ಟ್ ಇನ್ನೊಂದು ಸುಂದರವಾದ್ದು ಪಂಚತಂತ್ರದ ಕಥೆ. ಅದರೊಳಗಡೆ 3 ಜನ ತಿಳಿದವರು, ಇವತ್ತಿನ ಲೆಕ್ಕಕ್ಕೆ ತಿಳಿದವರು ಅಂದರೆ ಲಿಟ್ರೇಟ್ ಅಂದ್ಕೊಳಿಬೇಕೇ, ಅದೊಂಥರ ಸರಿಯಾಗುತ್ತೆ ಈಸಿಯಾಗು. ಲಿಟ್ರೇಟು ಮತ್ತು ಎಜುಕೇಟೆಡ್ ಎರಡು ಬೇರೆ ಬೇರೆ ಇರಲಿ. ಲಿಟ್ರೇಟ್ಗಳು ಹೊರಟಿರ್ತಾರೆ, ಒಬ್ಬ ಇಲ್ಲಿಟ್ರೇಟ್ ಕಾಣಿಸ್ತಾನೆ. ಅವರು ಪ್ರಯಾಣಕ್ಕೆ ಹೊರಟಿರ್ತಾರೆ. ಆಗ ಒಬ್ಬ ಹೇಳ್ತಾನೆ, ಎಕ್ಸ್ಕ್ಲೂಷನ್ನು ಇನ್ಕ್ಲೂಷನ್ ಎಲ್ಲ ನಿಮ್ಗೆ ಸಿಗುತ್ತೆ ಇದರಲ್ಲಿ, ಅವ್ನು ಬೇಡ, ಆ ಮೂರ್ಖನೇ ಕರ್ಕೊಂಡು ಹೋಗ್ತೀರಾ ಅಂತಾನೆ. ಅವಾಗ ಒಬ್ಬ ಹೇಳ್ತಾನೆ, ವಸುಧೈವ ಕುಟುಂಬಕಂ, ನಮ್ಮ ಪರಿವಾರ ಇನ್ಕ್ಲೂಡ್ ಮಾಡೋಣ ಅಂತಾನೆ. ಒಬ್ಬ ಎಕ್ಸ್ಕ್ಲೂಡ್ ಮಾಡೋಣ ಅಂತಾನೆ, ಒಬ್ಬ ಇನ್ಕ್ಲೂಡ್ ಮಾಡೋಣ ಅಂತಾನೆ. ಆಯಿತು, ನಮ್ಮ ಪರಿವಾರ ಅಂತ ಅವ್ನು ಸೇರಿಸ್ಕೊತಾರೆ. ಈಗ 3 ಇದ್ದವರು 4, 3 ಲಿಟ್ರೇಟು, ಒಬ್ಬ ಇಲ್ಲಿಟ್ರೇಟು ಹೋಗ್ತಾರೆ. ಈ ಕಲ್ತವ್ರಿಗೆ ತಿಳಿದವ್ರಿಗೆ ತಾವು ತಿಳಿದಿದ್ದು ಅದ್ರ ಪ್ರಯೋಗ ಮಾಡದಿದ್ರೆ ಹೆಂಗೆ? ಅದಕ್ಕೆ ನನಗಂಥ ಪ್ರತಾಪ ಇದೆ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತೇಳಿ ಹೇಳ್ತಾರೆ. ಅಲ್ಲಿ ಮೂಳೆಗಳ ಒಂದು ಸಿಗತ್ತೆ. ಅವಾಗ ಇವನು ಹೇಳ್ತಾನೆ, ಈ ಮೂಳೆಗಳನ್ನು ಕೂಡಿಸಿ ನಾನು ಬೇಕಾದ್ರೆ ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ನಾನು ಪ್ರಾಣ ತುಂಬ್ತೀನಿ, ನಾನು ಜೀವ ತುಂಬ್ತೀನಿ ಎಲ್ಲ ಹೇಳ್ತಾನೆ. ಅವಾಗ 4ನೇವನು ಇರ್ತಾನಲ್ಲ, ಅವನು ಹೇಳ್ತಾನೆ, ಇದು ಸಿಂಹದ ಮೂಳೆ ಕಣ್ಣಂಗೆ ಕಾಣ್ತಾ ಇದೆ, ಇದನ್ನೆಲ್ಲ ಕೂಡ ಸಿಂಹ ಮಾಡಾಕ್ಬಿಟ್ರೆ ನಿಮ್ಗೆ ತಿಂದಾಕ್ಬಿಡುತ್ತೆ, ಬೇಡ ಅಂತನು. ಇವರು ಓದಿನ ಅಹಂಕಾರದಷ್ಟು ದೊಡ್ಡ ಅಹಂಕಾರ ಜಗತ್ತಲ್ಲಿ ಇನ್ನೊಂದಿಲ್ಲ. ಅವನು ಹೇಳ್ತಾನೆ, ವಸುಧೈವ ಕುಟುಂಬಕಂ, 3ನೇ ಸರಿ ಬಂತು ಈ ವಸುಧೈವ ಕುಟುಂಬಕಂ ಏನು ಅಂತಾನೆ, ನಾವೆಲ್ಲ ಒಂದು ಪರಿವಾರ ಅಂತನು. ಆವಾಗ ಇಲ್ಲಿಟ್ರೆ ಹೇಳ್ತಾನೆ, ವಸುಧೈವ ಕುಟುಂಬಕಂ ಅನ್ನೋದೆಲ್ಲ ನೀವೇ ಇಟ್ಕೊಳ್ಳಿ, ನನಗೆ ಬದುಕೋದು ಭಾಳ ಮುಖ್ಯ ಅಂತ ಮರ ಹತ್ತು ಕೂತ್ಕೋತಾನೆ. ಈ 3 ಜನ ಕಲಾಸಾಗ್ತಾರೆ. ಅಂದರೆ ವಸುಧೈವ ಕುಟುಂಬಕಂ ಅದು ಏನು ಹೇಳುತ್ತೆ ಅನ್ನೋಕ್ಕಿಂತ ಯಾರು ಹೇಳ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಈ ನರೇಟಿವ್ ಅನ್ನೋ ಕಥೆ ಇದೆಯಲ್ಲ, ಈ ಕಥೆಯಲ್ಲಿ ಕಥೆಗಿಂತ ಮುಖ್ಯ ಹೇಳ್ತಾ ಇರೋರು ಯಾರು ಅನ್ನೋದು ಮುಖ್ಯ. ಯಾಕೆಂದರೆ ಕಟ್ಟೋನಿಗೆ ಪ್ರತಿಯೊಂದಕ್ಕೂ ಒಂದು ಉದ್ದೇಶ ಇದೆ ಅವನಿಗೆ. ನಮಗೆ ನಮ್ಮ ಕರ್ನಾಟಕದ ಎಲ್ಲ ಪಾದ್ರಿಗಳ ಹೆಸರುಗಳು ನೋಡ್ಬೋದು. ಭಾಳ ಭಯಂಕರ ಗೌರವದಿಂದ ಕನ್ನಡದ ಹೋರಾಟಗಾರರು, ಕನ್ನಡಕ್ಕಾಗಿ ಕೆಲಸ ಮಾಡಿದವರು ಅಂತ ಅವ್ರ ಹೆಸರೆಲ್ಲ ಇರುತ್ತೆ. ರಾಷ್ಟ್ರೋತ್ಥಾನದವರು ಯಾರು? ಕೋಮುವಾದಿಗಳು. ಫರ್ಡಿನೆಂಡ್ ಕಿಟಲ್ ಯಾರು? ಕನ್ನಡದ ಏನು ಬೇಕಾದ್ರೂ ಕರಿಬಹುದು. ಅತ್ಯಂತ ಕೋಮುವಾದಿ ಫರ್ಡಿನೆಂಡ್ ಕಿಟಲ್. ಅವನ ಜೀವನದಲ್ಲಿ ಕನ್ನಡ ಕಲ್ತಿದ್ದೇ ನಮ್ಮನ್ನೆಲ್ಲ ಮಂಗೆ ಮಾಡಿ ಹಿಂದೂಗಳಿದ್ದನ್ನು ಕ್ರಿಶ್ಚಿಯನ್ ಮಾಡೋಕ್ಕೆ ಹೊರಟವನನ್ನು ನಾವು ಏನು ಹೇಳಿದ್ದೀವಿ? ಕನ್ನಡದ ಹೋರಾಟಗಾರ. ಯಾಕೆ ಅಂದರೆ ಆ ಕಥೆ ಹೇಳಿದ್ದು ಅವರೇ ಹೇಳಿದ್ದು. ಕೇಳ್ಕೊಂಡು ಹಿಂಗೆ ಅಂತ ಇರೋದು ಯಾರು? ನಾವು. ಯಾಕೆಂದರೆ ನಾವು ಚೆನ್ನಾಗಿ ಮೊಸರನ್ನ ಊಟ ಮಾಡಿದ್ದೀವಿ. ಅದಕ್ಕೆ ಈ ಕಥೆ ಅನ್ನೋ ಈ ವಿಚಿತ್ರವಾದ ಮಾಯಾಜಾಲ ಇದೆಯಲ್ಲ, ಈ ಮಾಯಾಜಾಲದಲ್ಲಿ ಈ ಗುಮ್ಮನನ್ನು ಗುರುತಿಸಿ ಕೆಲವೊಮ್ಮೆ ನಾವೇ ಒಂದಷ್ಟು ಗುಮ್ಮಗಳನ್ನು ಸೃಷ್ಟಿ ಮಾಡಬೇಕಾಗ್ಬೋದು, ಗುಮ್ಮಗಳನ್ನು ಸೋಲಿಸಬೇಕಾಗ್ಬೋದು, ಸಾಯಿಸಬೇಕಾಗ್ಬೋದು ಅನ್ನೋದಿದ್ದರೆ ಭಾಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕಾದಂಥ ಕಾಡಿದು. ಕಾಡಲ್ಲಿ ಎಲ್ಲ ಇದೆ, ಆದರೆ ಬೆಳಕು ಕಡಿಮೆ ಇರುತ್ತೆ. ಕಾಡಿನ ಒಂದು ಗುಣ ಅದು. ಅದರೊಳಗಡೆ ವ್ಯವಹಾರ ಮಾಡಬೇಕು ಅಂತಿದ್ರೆ ನಮಗೆ ಎಕ್ಸ್ಟ್ರಾ ಕಣ್ಣುಗಳಿರಬೇಕಾಗತ್ತೆ. ಆ ಹಿನ್ನೆಲೆ ಒಳಗಡೆ ಈ ನರೇಟಿವ್ ಅನ್ನೋ ವಾರ್ಫೇರ್ ಏನಿದೆ ಅದು ಯಾವಾಗಲೂ ನಡ್ಕೊಂಡೇ ಬಂದಿದೆ. ಅದು ಎಲ್ಲ ರೀತಿಯಲ್ಲೂ ಹೇಗೆ ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆ ಬಂದರು ಅನ್ನುವ ಒಂದು ಕಥೆಯನ್ನು ಅವ್ರು ಹುಟ್ಟುಹಾಕಿದ್ರು, ಅದರಲ್ಲಿ ಸಿಕ್ಕಾಕೊಂಡು ನಾವು ನೋಡಿ ಬ್ರಿಟಿಷರು ಭಾರತಕ್ಕೆ ಬರದಲ್ಲೇ ಇದ್ದರೆ ರೈಲ್ವೆ ಹಳಿನೇ ಇರ್ತಿರಲಿಲ್ಲ. ನೀವು ನೆನ್ನೆ ಬಂದ್ರಲ್ಲ, ಅಲ್ಲಿಂದ ಇಲ್ಲಿಗೆ ರಸ್ತೆನೇ ಇರ್ತಿರಲಿಲ್ಲ.
ಅಕಸ್ಮಾತ್ ಬ್ರಿಟಿಷರು ಭಾರತಕ್ಕೆ ಬರದೇ ಹೋಗಿದ್ದರೆ ನಮ್ಮಂಥ ಶೂದ್ರರು ಮನೆಯಲ್ಲೇ ಇರ್ತಿದ್ವಿ ಅಂತ ಕುವೆಂಪು ಅಂತವರು ಬರೆದ್ರು. ಕುವೆಂಪು ಅಂತವ್ರು ಬರೆದ ಮೇಲೆ ನಾವು ಒಪ್ಪಲ್ವಾ? ಈ ಥರ ತುಂಬ ಜನ ನಮಗೆ ಮೋಸ ಮಾಡಿ ಹೇಳಿರೋದ್ರಿಂದ ಇದರೊಳಗೆ ಭಾಗ ನಾವು ಗೊತ್ತಿರಲಾರದೆ ನಾವು ಅದರ ಭಾಗನೇ. ಅದಕ್ಕೆ ಮೊದಲನೇ ಕೆಲಸ ನಾವು ಅದನ್ನು ಹೊರಗೆ ಬರಬೇಕಾಗತ್ತೆ. ಯಾಕೆಂದ್ರೆ ನಾವು ಗೊತ್ತಿಲ್ಲದಂಗೆ ಅದರದ್ದೇ ನಾವು ಅದನ್ನೇ ಮುಂದೆ ಮಾಡ್ತಿರ್ತೀವಿ, ಅದಕ್ಕೆ ಬಲ ತುಂಬ್ತಾ ಇರ್ತೀವಿ. ನಾನಿವತ್ತು ಸುಮ್ಮನೆ ಅವ್ರು ಕೇಳಿದ್ರು ಅಂತಲ್ಲ, ಯಾವನು ಅವನು ಪೆನ್ ಇಸ್ ಗ್ರೇಟರ್ ದೆನ್ ಎಂಥದ ಮೈಟಿಯರ್ ದೆನ್ ಸ್ವೋರ್ಡ್ ಅಂದವನು ಯಾವನಿಗೂ ಗೊತ್ತಿಲ್ಲ. ನಾವು ನಂಬ್ಕೊಂಬಿಟ್ಟಿದ್ದೀವಿ. ಹೂ ಸೆಡ್? ನಾವು ಆ ವಾಕ್ಯನಾಗಿ ಇಟ್ಕೋಬೇಕು ಅಂತ ನಂಗೆ ಅರ್ಥವಾಗಿಲ್ಲ. ಈಗ ಸಮ್ಟೈಮ್ಸ್ ಪೆನ್, ಸಮ್ಟೈಮ್ಸ್ ಮೆನಿ ಟೈಮ್ಸ್, ಮೋಸ್ಟ್ ಆಫ್ ದಿ ಟೈಮ್ಸ್ ಸ್ವೋರ್ಡ್. ಅದಕ್ಕೆ ಸಮ್ಟೈಮ್ಸ್ ಅನ್ನೋದನ್ನ ಇಟ್ಕೊಳ್ಳಿ ಅಷ್ಟೇ. ಆದರೆ ಯಾರೋ ಹೇಳ್ದ ಅಂದೇನು ದೊಡ್ಡ ದೈವಿ ಈ ವೇದ ಸತ್ಯ ಹೆಂಗೆ ಅಂದರೆ ಅದನ್ನು 10 ಜನ ವೆರಿಫೈ ಮಾಡಿರಬೇಕು. ಯಾರೂ ವೆರಿಫೈನೇ ಮಾಡಿಲ್ಲ. ಯಾಕೆಂದರೆ ಎಂತೆಂಥ ದೊಡ್ಡ ದೊಡ್ಡ ಜನಕ್ಕೂ 2 ಕಪಾಳಕ್ಕೆ ಬಿಟ್ಟರೆ ಅವ್ರದ್ದೆಲ್ಲ ಪ್ರಜ್ಞೆ ಗಿಜ್ಞೆ ಎಲ್ಲನೂ ಪ್ರವಾಹ ಎಲ್ಲ ಮುಗಿಯುತ್ತೆ. ಅದಕ್ಕೋಸ್ಕರ ಅದರ ಬಲ ಅದಕ್ಕೆ, ಇದರ ಬಲ ಇದಕ್ಕೆ, ಮತ್ತು ಅವನವನ ಸ್ವಭಾವದ ಮೇಲೆ ಅದರ ಮಹತ್ವ ಇದರ ಮಹತ್ವ ಇರುತ್ತೆ. ಅದಕ್ಕೆ ನಾವು ಈ ಕೆಲವುದೆಲ್ಲ ಬರ್ತೀವಿ, ಈ ಪೆನ್ ಈಸ್ ಮೈಟಿಯರ್ ದೆನ್ ದಿ ಸ್ವೋರ್ಡ್ ಅನ್ನುವುದು ಒಂದು ನರೇಷನ್ನು. ಅದನ್ನು ಓದಿ ಗಟಾಕ್ಬಿಟ್ಟಿರ್ತೀವಿ ನಾವು. ಈ ರಾಮ ಮೂಲಾಕ್ಷರ ಪಟ ಅಂತಿರುತ್ತೆ ನೋಡಿ, ಅದರಲ್ಲಿ ಮೇಲ್ಗಡೆ ಒಂದು ಬರೆದಿರ್ತಾರೆ, ಆಮೇಲೆ ಕೆಳಗಡೆ ಬರೆದಿರ್ತಾರೆ, 10 ಸರಿ ಬರಿತೀವಲ್ಲ, ಅದೊಂದು ನರೇಟಿವ್ ಬಿಲ್ಡ್ ಮಾಡಿದ್ದಾನೆ ಅವನು, ಪೆನ್ ಈಸ್ ಮೈಟಿಯರ್ ದೆನ್ ಸ್ವೋರ್ಡ್ ಅಂತ. ಆದರೆ ಬಿಗ್ಗೆಸ್ಟ್ ನರೇಟಿವ್ ಬಿಲ್ಡ್ ಮಾಡಿರೋ ಜಗತ್ತಲ್ಲಿ ಯಾರು? ನಾವೇ. ಉದಾಹರಣೆಗೆ ರಾಮಾಯಣ ಅನ್ನುವುದೇ ಒಂದು ನರೇಟಿವ್. ರಾಮಾಯಣ ಶಬ್ದವೇ ರಾಮನ ಕಥೆ ಅಂತ ಹೆಸರದು. ರಾಮನ ಕಥೆ, ರಾಮ ನಡೆದ ದಾರಿ. ರಾಮಾಯಣದ ಶಬ್ದಶಃ ಅರ್ಥ ರಾಮನ ದಾರಿ. ರಾಮನ ದಾರಿಯನ್ನು ನಾವು ಇಟ್ಕೊಂಡು ಎಷ್ಟು ವರ್ಷಗಳಿಂದ ನಾಟಕಗಳನ್ನು ಮಾಡಿಕೊಂಡು ರಾಮನಂಗಾಗಬೇಕು. ನನ್ನ ಹೆಸರು ರಾಮನ ಹೆಸರಿಟ್ಟಿರೋದು, ರಘುನಂದನ ಅಂತ ಹೆಸರೇ ಇಟ್ಟರು. ಅಂದರೆ ಈ ಸಮಾಜ ರಾಮನಂಗಾಗಬೇಕು ಅನ್ನೋ ಕಥೆ ನಮ್ಮದು. ಒಂದು ಜೋಡಿ ಎತ್ತಿದ ರಾಮಲಕ್ಷ್ಮಣ ಅಂತ ಹೆಸರಿಡ್ತಾರೆ, ಅಣ್ಣ ತಮ್ಮ ಅಂದರೆ ರಾಮಲಕ್ಷ್ಮಣ ಥರ ಇರಬೇಕಪ್ಪ ಅಂತಾರೆ. ಅಂದರೆ ನರೇಟಿವ್ನ ಬಿಲ್ಡ್ ಮಾಡೋದ್ರಿಂದ ನಿಮ್ಮ ಯೋಗ್ಯವಾದ ಮಾದರಿ ಏನು ಅಂತ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಅದಕ್ಕೆ ನರೇಟಿವೇ ಕೆಟ್ಟದಲ್ಲ, ಆದರೆ ಇದರೊಳಗಡೆ ಇರುವವರು ಏನೇನನ್ನು ನಿರ್ಮಾಣ ಮಾಡ್ತಾರೆ. ಅದು ಸತ್ಯವೇ ಇರುತ್ತೆ ಅಂತೇನಿಲ್ಲ, ಬೇಕಾಷ್ಟು ಸುಳ್ಳುಗಳು ಇರ್ಬೋದು. ಉದಾಹರಣೆಗೆ ಹಿಂದುತ್ವ ಅಂತ ಬಂತು. ಮೊದಲು ಹೇಳುತ್ತಿದ್ರು ಹಿಂದುತ್ವನೇ ಸರಿ ಇಲ್ಲ ಅಂತ ಇತ್ತು. ಆಮೇಲೆ ಹೇಳಿದ್ರು ಹಿಂದೂಯಿಸಮ್ ಈಸ್ ಓಕೆ, ಹಿಂದುತ್ವ ಈಸ್ ನಾಟ್ ಓಕೆ ಅಂದರು. ನೆಕ್ಸ್ಟ್ ನೋ ಹಿಂದೂ ಧರ್ಮ ಈಸ್ ಓಕೆ, ಹಿಂದೂಯಿಸಮ್ ಈಸ್ ನಾಟ್ ಓಕೆ. ನೆಕ್ಸ್ಟ್ ಹೇಳಿದ್ರು ಐ ಆಮ್ ಫಾರ್ ವಿವೇಕಾನಂದಸ್ ಹಿಂದುತ್ವ, ಬಟ್ RSS ಹಿಂದುತ್ವ ಈಸ್ ಬ್ಯಾಡ್. ನೆಕ್ಸ್ಟ್ ಸಿ ಯು RSS ಪೀಪಲ್ ಆರ್ ಗುಡ್, ಬಟ್ ಬಜರಂಗ ದಳ ಹಿಂದುತ್ವ ಈಸ್ ಬ್ಯಾಡ್ ಅಂದರು. ನಮಗೆ ಕನ್ಫ್ಯೂಷನ್, ಯಾವುದು ಹಿಂದುತ್ವ ನಮ್ಮದು? ಈ ಥರ ನಮಗೆ ಮೋಸ ಆಗೋದೆಲ್ಲ ಹೇಗಾಗತ್ತೆ? ಅದಕ್ಕೋಸ್ಕರ ಈ ನರೇಟಿವ್ ಒಳಗಡೆ ಅವ್ರಿಗೇನೇನೋ ನಮ್ಮನ್ನು ಮಾಡೋದಿರುತ್ತಲ್ಲ, ಅದಕ್ಕೆ ನಾವು ತಿಳ್ಕೊಬೇಕಲ್ಲ. ಆಗಿದ್ದರೆ ಯಾಕೆ ನಾವಿಲ್ಲಿ ಕೂತಿದ್ದೀವಲ್ಲ, ನೀವೆಲ್ಲೋ RSS ಅಂತ ನಾನು ಆರೋಪ ಮಾಡೋಕ್ಕೆ ಮಾಡಲೋ ಬೇಡೋ ನಂಗೆ ಗೊತ್ತಿಲ್ಲ. ಯಾಕೆ ನೀವು ಬಂದುಬಿಟ್ಟಿರುತ್ತೆ ಅಂತ ನಿಮ್ಮ ಬಗ್ಗೆ ಎಲ್ಲ ನೀವೆಲ್ಲ ರೈಟ್, ಅಲ್ಟ್ರಾ ರೈಟು ಸಂಬಂಧಪಟ್ಟವ್ರು ನೀವು. ಹಾಗಿದ್ದರೆ RSS ಬಗ್ಗೆ ಏನು ಹೇಳ್ತಾರೆ? RSS ಅಂದರೆ ಪುರೋಹಿತಶಾಹಿ ಅಂತ. ನಾನು ಜೀವನದಲ್ಲಿ ನನಗೆ ಪುರೋಹಿತಶಾಹಿ ಅಂದರೆ ಏನಂತಲೇ ಗೊತ್ತಿಲ್ಲ. ಆದರೆ ನಾನು RSS ಆದ್ದರಿಂದ ನಾನು ಪುರೋಹಿತಶಾಹಿ ಅಂದರು ಅಂದ್ಕೊಳ್ಳಿ. ಅಂದ್ಕೊಂಡು ನನಗೆ ನಾನು ಪುರೋಹಿತಶಾಹಿನೋ ಏನೋ ಅಂತ ನನಗೆ ಡೌಟ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಹೌದೋ ಇಲ್ವೋ? ಅದಕ್ಕೋಸ್ಕರ ಹಾಗಿದ್ದರೆ ನಾವಿಲ್ಲಿ ಬಂದಿರೋರಿಗೆ RSS ಏನು ಹೇಳುತ್ತೆ ಅಂತಾರು ಗೊತ್ತಾಗಬೇಕಲ್ಲ. ಏನು RSS ಹೋದ ತಕ್ಷಣ ಬಾಪ ಬಂದ್ಯಾ, ತಗೊಳಪ್ಪ ಜನವಾರ ತಗೊಳಪ್ಪ, ಹಾಕೊಳ್ಳಪ್ಪ, ಬಂದ್ಯಾನಪ್ಪ 3 ಗಾಯತ್ರಿ ಹೇಳಪ್ಪ ಅಂತ ಯಾರನ್ನ ಮಾಡಿಸಿದಾರ? RSS ಅಲ್ಲಿ ಯಾವುದೇ ಪುರೋಹಿತಶಾಹಿ ಅಂತ ಯಾವ್ಯಾವುದನ್ನು ಹೇಳ್ತಾರೋ, ಆ್ಯಕ್ಚುಲಿ ಇದು ಪುರೋಹಿತಶಾಹಿ ಅಲ್ಲ. ಜನವಾರ ಹಾಕೊಳ್ಳೋದು ಪುರೋಹಿತಶಾಹಿ ಅಲ್ಲ, ಗಾಯತ್ರಿ ಮಂತ್ರ ಹೇಳೋದು ಪುರೋಹಿತಶಾಹಿ ಅಲ್ಲ. ಯಾಕೆಂದರೆ ಪುರೋಹಿತಶಃ ಆಗಿದ್ದು ಇಲ್ಲವೇ ಇಲ್ಲ. ಆಗಿದ್ದೆಲ್ಲ ಯಾರು? ಪೋಪ್ ಶಾಹಿ ಇತ್ತು, ಪೋಪ್ನೇ ರಾಜ ಆಗಿದ್ದ. ಯಾವ್ದಾರು ನಮ್ಮ ದೇಶದಲ್ಲಿ ಯಾವನಾರ ಪಾಪ ಎಂಥದ್ದು ಈಗ ಹೇಳದ್ನಲ್ಲ ಅಂಥದೆಲ್ಲ ಹಾಕೊಂಡು ಏನಾರು ರಾಜ್ಯಭಾರ ಮಾಡಿದ್ನೇನಪ್ಪ ಯಾವನಾರ? ಏನೂ ಇಲ್ಲ. ಏನೋ ಭಾಳ ಅಂದರೆ ಆರತಿ ತಟ್ಟೆ ಅಷ್ಟು ಹಾಕಿ ಕಾಸು ಹಾಕೋದು ಬಿಟ್ಟರೆ ಇನ್ನೇನಿಲ್ಲ ಅದಕ್ಕೆ. ಆದರೆ ಪುರೋಹಿತ ಶಾಹಿಯಾಗಿದ್ದೆಲ್ಲಿತ್ತು?
ಆದರೆ ನಮಗೆ ಹೇಳ್ಬಿಟ್ರು ಆರ್ ಎಸ್ ಎಸ್ ಅದು ಪುರೋಹಿತಶಾಹಿ, ಆರ್ ಎಸ್ ಎಸ್ ಅದು ಮನುವಾದ ಅಂತ ಹೇಳಿದ್ರು. ನನಗೆ ಮನು ಅಂದರೆ ಯಾರು ಅಂತಲೇ ಗೊತ್ತಿರಲಿಲ್ಲ. ನಮ್ಮ ಶಾಖೆಗೆ ಒಬ್ಬ ಹುಡುಗ ಬರ್ತಿದ್ದ ಮನು, ಅಷ್ಟು ಗೊತ್ತು. ಆದರೆ ಈ ನಮಗೆ ಮನುಸ್ಮೃತಿ ಹಾಗೆ ಹೇಳುತ್ತೆ ಹೀಗೆ ಹೇಳುತ್ತೆ ಎಲ್ಲ ಹೇಳಿದ್ರು. ಆಯ್ತು, ಮನುಸ್ಮೃತಿಯಲ್ಲೇನೋ ಹೇಳಿರಬೇಕು, ಆದರೆ ಆರ್ ಎಸ್ ಎಸ್ ಗೈಡಿಂಗ್ ಫ್ಯಾಕ್ಟ್ರ್ ಮನುಸ್ಮೃತಿನ. ನಮಗೆ ಗೊತ್ತಾಗಿದೆ ಆರ್ ಎಸ್ ಎಸ್ ಗೈಡಿಂಗ್ ಫ್ಯಾಕ್ಟ್ರ್ನ ಪುಸ್ತಕವೇ ಇಲ್ಲ. ಹಾಗಿದ್ರೆ ಗೈಡಿಂಗ್ ಫ್ಯಾಕ್ಟ್ರ್ ಏನು? ನನಗೀಗ ಅರ್ಥ ಆಗಿರೋದು, ಆರ್ ಎಸ್ ಎಸ್ಸು ಇವತ್ತಿನ ವರ್ತಮಾನದಲ್ಲಿ ಯಾರು ಸರಸಂಘ ಚಾಲಕ ಅಥವಾ ಇಲ್ಲಿ ನಿಮ್ಮ ಪ್ರಾಂತ ಕಾರ್ಯವ ಯಾರು ಇರ್ತಾರೋ ಅವ್ರೇನು ಹೇಳ್ತಾರೋ ಅಷ್ಟೇ ಆರ್ ಎಸ್ ಎಸ್ಸು. 10 ವರ್ಷ ಬಿಟ್ಟು ಬೇರೆ ಎಲ್ಲ ಬಿಡ್ಬೋದು ಬೇಕಿದ್ರೆ. ಹಾಗಿದ್ರೆ ಪುರೋಹಿತಶಾಹಿನ ಹೆಸರು ಬಂತಲ್ಲ, ಹಾಗಿದ್ರೆ ನಾವು ತಿಳ್ಕೊಬೇಕು ತಾನೆ, ಹಾಗಿದ್ರೆ ಆರ್ ಎಸ್ ಎಸ್ ಏನು ಹೇಳುತ್ತೆ ಅಂತ. ಆರ್ ಎಸ್ ಎಸ್ನಲ್ಲಿ ಎಷ್ಟೊಂದು ಇದೆಯಲ್ಲ, ಆರ್ ಎಸ್ ಎಸ್ಸಲ್ಲಿ ಇದ್ದವ್ರಿಗೆ ಬೇಕಷ್ಟು ಗೊತ್ತಿರಲ್ಲ. ಯಾಕೆಂದರೆ ಇಷ್ಟೇ ಆರ್ ಎಸ್ ಎಸ್ಸು ಅಲ್ಲ, ಅಷ್ಟು ಆರ್ ಎಸ್ ಎಸ್ಸು ಅಲ್ಲ, ಎಲ್ಲನೂ ಸೇರ್ಕೊಂಡಿದ್ದೆ ಹೊಸವಾದ ಹಿಂದೂ ಸೇವಾ ಪ್ರತಿಷ್ಠಾನ ಆರ್ ಎಸ್ ಎಸ್ ಅಲ್ವಾ. ನೋಡಿ, ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಹಿಂದೂ ಅನ್ನೋ ಹೆಸರಿದೆ, ಅದು ಕಮ್ಯುನಲ್ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಲ್ಲಿ ರಾಷ್ಟ್ರೀಯ ಇದೆ, ಅದು ಕಮ್ಯುನಲ್ಲು. ಅಂದರೆ ಹಿಂದೂ ಹೆಸರಿಂದ ಕಮ್ಯುನಲ್ ಆಗಿಬಿಡಲ್ಲ, ಅದನ್ನು ಪೇಂಟ್ ಮಾಡೋರ ಒಂದು ಉದ್ದೇಶ ಇರುತ್ತೆ. ಹಾಗಿದ್ದರೆ ಇದರೊಳಗಿದ್ದವ್ರಿಗೆ ಹಿಂದೂ ಸೇವಾ ಪ್ರತಿಷ್ಠಾನ ಏನು ಅಂತಲೂ ಗೊತ್ತಿರಬೇಕು. ಹಾಗೆ ನಾನು ಬಿಲ್ಡ್ ಮಾಡಬೇಕಾದ ನರೇಟಿವ್ಗಳಲ್ಲಿ ಏನು ಮಾಡಬೇಕು, ಏನಿದೆಯೋ ಅದನ್ನು ಹೇಳಬೇಕು. ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ಇಂಥದ್ದು ಒಂದು ಇದೆ ಅಂತಲೇ ಗೊತ್ತಿರಲ್ಲ. ನಮಗೊಂದು ತಕ್ಷಣ ತೋರಿಸ್ತಿರ್ತಾರೆ ಆರ್ ಎಸ್ ಎಸ್ಸು ಹಿಂದೂ ಫ್ಯಾಸಿಸ್ಟ್ ಫೋರ್ಸು ಅಂದ ತಕ್ಷಣ ಒಂದು ಹಿಂಗೆ ಉಗ್ರವಾಗಿರುವ ಏನೋ ಒಂದು ಮುಖ, ಒಂದು ಭಗವಧ್ವಜ ಚಿತ್ರ, ಹೀಗೇನೋ ಮಾಡಿರ್ತಾರೆ. ಆದರೆ ಇದೇ ಆರ್ ಎಸ್ ಎಸ್ಸಿನ ಮೂಮೆಂಟ್ನಲ್ಲೇ ಇರುವ ಹಿಂದೂ ಸೇವಾ ಪ್ರತಿಷ್ಠಾನದ ಕೆಲಸನೂ ಒಂದಿದೆ ತಾನೆ. ಅಂದರೆ ನಾನು ಮೊದಲು ಈ ಎಲ್ಲ ಧಾರೆಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದು ಮೊದಲನೇ ಕೆಲಸ ನಾವು ನರೇಟಿವ್ ಮಾಡಬೇಕಾದ್ರೆ. ಯಾಕೆಂದರೆ ಇಲ್ಲಿರೋರೆಲ್ಲರೂ ಕೂಡ ಇದನ್ನು ಹೇಗೆ ಹೇಳಬೇಕು ಅನ್ನೋಲ್ಲಿ ಎಕ್ಸ್ಪರ್ಟ್ಸ್ ನಾವು, ಆದರೆ ನಮ್ಮದೇನು ಎಕ್ಸ್ಪರ್ಟೈಸ್ ಇಲ್ಲ. ಯಾವಾಗಲೂ ಕೂಡ ಈ ನರೇಷನ್ಗೆ ಸಂಬಂಧಪಟ್ಟಿದ್ದೇನು ಅಂದರೆ ಒಂದು ವಿಷಯ ಹಿಡ್ಕೊಂಡ್ಮೇಲೆ ಅದನ್ನು ಸತತವಾಗಿ ಹ್ಯಾಮರ್ ಮಾಡಬೇಕಾಗತ್ತೆ. ಒಂದು ದಿವಸ ಹೇಳಿಬಿಟ್ರೆ ಮುಗಿದೋಗಲ್ಲ ಅದು. ಯಾವುದೇ ಒಂದನ್ನು ಯಾರೊಬ್ಬರು ಕೇಳಿದರು, ಈ RTI ಬಂದ ಮೇಲೆ, ಹೂ ಕಾಲ್ಡ್ ಗಾಂಧಿ ದಿ ಮಹಾತ್ಮ, ವಾಸ್ ಈ ಕನ್ವರ್ಟ್ ದಿ ಟೈಟಲ್. ಆಮೇಲೆ ಇಲ್ಲ, ಆ ಥರ ಯಾವ ಟೈಟಲ್ಲು ಇಲ್ಲ, ಯಾವುದೇ ಕಾರ್ಯಕ್ರಮ ಮಾಡಿಲ್ಲ, ಯಾವುದೇ ಕಾರ್ಯಕ್ರಮದಲ್ಲಿ ಕೊಟ್ಟಿರ್ತಾರೆ ಕರ್ನಾಟಕ ರತ್ನ ಎಂಬ ಬಿರುದನ್ನು ಕೊಟ್ಟರು ಅಂತ ಯಾವ ಬಿರುದು ಮಹಾತ್ಮ ಅವರು ಕೊಟ್ಟಿಲ್ಲ. ಹೌ ಇಟ್ ಸ್ಟಾರ್ಟೆಡ್ ನೋಬಡಿ ನೋಸ್. ಇದು ಬಿಡಿ, ಮಾಮೂಲಿ ಆಗೋಯ್ತು. ಯಾರೊಬ್ಬರು ಕೇಳಿದ್ರು, ನೀವು ಆರ್ಯ ದ್ರಾವಿಡ ಥಿಯರಿ ಬರೆದಿದ್ದೀರಲ್ಲ NCERT ಪುಸ್ತಕದವರೇ, ಇದಕ್ಕೆ ಆಧಾರ ಏನಿದೆ ಅಂತ. ಶೇಮ್ಲೆಸ್ಲಿ ಹೇಳಿದ್ರು, ಏನೂ ಆಧಾರ ಇಲ್ಲ ಅಂದರು ಅವರು. ಅಂದರೆ ನಾವೆಲ್ಲ ಓದಿ ನಾನು ದ್ರಾವಿಡನೇನೋ ಅಂತ ಒಂದು ಭಾವನೆ ಇಟ್ಕೊಂಡಿದ್ದೀನಲ್ಲ ನಾನು, ಅದಕ್ಕೇನು ಬೇಸಿಸ್ಸೇ ಇಲ್ಲ. ಆದರೆ ಸತತವಾಗಿ ಹೇಳಿದ್ವಿ ನಾವು 1ನೇ ಕ್ಲಾಸಲ್ಲಿ, 2ನೇ ಕ್ಲಾಸಲ್ಲಿ, 3ನೇ ಕ್ಲಾಸಲ್ಲಿ, ಫಿಲಪ್ ದಿ ಬ್ಲ್ಯಾಂಕ್ಸಲ್ಲಿ ಏನು ಆರಿಯನ್ಸ್ ಕೇಮ್ ಫ್ರಮ್ ಡ್ಯಾಶ್ ಏನು ತುಂಬಿದ್ರಿ ನೀವೆಲ್ಲ? ಸೆಂಟ್ರಲ್ ಏಷಿಯಾ ತುಂಬಿದ್ರೆ ಇಲ್ವಾ? ನಮ್ಮ ಟೀಚರ್ ಹೇಳೋರು, ಮ್ಯಾಚ್ ದಿ ಫಾಲೋಯಿಂಗ್ಸ್, ಆರಿಯನ್ಸ್ ಸೆಂಟ್ರಲ್ ಏಷಿಯಾ, ದ್ರಾವಿಡಿಯನ್ಸ್, ಹೀಗೆ ನಾವು ಹಿಂಗೆರೆ ಹಾಕಿದ್ವಿ. ಹಾಕಿ ಕೇಳಿ ಅವರು ಹೇಳಿದ್ರು, ನಾವು ಹೇಳಿದ್ವಿ, ಫಿಲಪ್ ದಿ ಬ್ಲ್ಯಾಂಕ್ಸಲ್ಲಿ ಹೇಳಿದ್ವಿ, ಮ್ಯಾಚ್ ದಿ ಫಾಲೋಯಿಂಗಲ್ಲೂ ಬರೆದು, ಯೂನಿಟ್ ಟೆಸ್ಟಲ್ಲೂ ಮಾಡಿದ್ವಿ, ಮಿಡ್ ಟರ್ಮಲ್ಲೂ ಮಾಡಿದ್ವಿ, ಪ್ರಿಪರೇಟರಲ್ಲೂ ಮಾಡಿದ್ವಿ, ಫೈನಲಲ್ಲೂ ಮಾಡಿದ್ವಿ. ಆದರೆ ಸತತವಾಗಿ ಒಂದು ಆರ್ಯ ದ್ರವಿಡವನ್ನು ರೋಮಿಳಾ ಥಾಪಿರ್ ನಮ್ಗೆ ಯಾರೋ ಗೊತ್ತಿಲ್ಲ, ಆದರೆ ನಮ್ಮ ಪುಸ್ತಕದಲ್ಲಿ ಬಂದಿದೆ. ಅದು ಅಷ್ಟು ಬಾರಿ ಬಂದಿದ್ದಕ್ಕೆ ಕನ್ವಿನ್ಸ್ ಆಗಿರೋದು ನಾವು. ಅಂದರೆ ನಾವು ಯಾವುದನ್ನು ಹೇಳಬೇಕು ಅಂತಿದೆಯೋ ಅದನ್ನು ಒಂದು ಬಾರಿ ಹೇಳಿ ಮುಗಿಸಂಗಿಲ್ಲ ನಾವು. ಒಂದು ಬಾರಿ ನಾ ಹಾಕದೆ, ಏನ್ರಿ ಅದು 2 ಲಕ್ಷ ವ್ಯೂಸ್ ಆಯ್ತು, ಗೊತ್ತಿಲ್ಲ, 2 ಲಕ್ಷ ನಾನು ಕಮ್ಮಿ ಹೇಳದ್ನ, ಅಷ್ಟಕ್ಕೆ ಮುಗಿಯಲ್ಲ ಅದು. ಆ 2 ಲಕ್ಷ ಜನ 2 ಲಕ್ಷ ಸರಿ ಹೇಳ್ಬೇಕದನ್ನ. ಯಾವಾಗಲೂ ಹೆಂಗಿರುತ್ತೆ ಅಂದರೆ ಅದು ಈಗ ಅದು ಒಂದೊಂದು ಕಾಲದ ಒಂದು ಲೆಕ್ಸಿಕನ್ ಇದೆ. ಈಗ ನಾನು ಹೇಳಿದ್ರೂ ನಂಬಿಕೆ ಆಗಲ್ಲ, ಇದೇ ಯೂಟ್ಯೂಬಲ್ಲಿ ಬಂದು ಬರಬೇಕು ನಿಮಗೆ. ಭಾಳ ಆಧಾರ ರೀ, ಯೂಟ್ಯೂಬಲ್ಲಿ ಬಂದಿದೆ. ಯೂಟ್ಯೂಬಲ್ಲಿ ಒಂದು ಬಂದರೆ ಸಾಕಾಗಲ್ಲ, ಸಂವಾದದಲ್ಲಿ ಬರಬೇಕು, ಆಮೇಲೆ ವಾಟ್ಸ್ಯಾಪಲ್ಲೂ ಬರಬೇಕು. ಮತ್ತು ವಾಟ್ಸ್ಯಾಪಲ್ಲಿ ಒಬ್ಬರು ಕಳಿಸೋಕ್ಕಾಗಲ್ಲ, 25 ಜನ ಕಳಿಸ್ಬೇಕು. ಅಂದರೆ ಅದೇ ವಿಷಯ ಬೇರೆ ಬೇರೆ ಮೂಲಗಳಿಂದ ಬರಬೇಕು, ಬೇರೆ ಬೇರೆ ರೀತಿಯಲ್ಲಿ ಬರಬೇಕು, ಬೇರೆ ಬೇರೆ ಜನ ಹೇಳಬೇಕು. ಮತ್ತು ಹೇಳೋರು ಒಬ್ಬೊಬ್ಬರನ್ನೊಂದು ಹೇಳ್ತಾರೆ. ಕೆಲವರು ಕಥಾರೂಪದಲ್ಲಿ ಹೇಳ್ತಾರೆ, ಕೆಲವರು 1946 ವೆಡ್ನೆಸ್ಡೇ ಅಂತ ಡಾಟಾ ರೂಪದಲ್ಲಿ ಹೇಳ್ತಾರೆ. ಕೆಲವರು ಡಾಟಾ ಹೇಳಿದ್ರೆ ಕರೆಕ್ಟ್ ಅನಿಸುತ್ತೆ, ಕೆಲವರಿಗೆ ಕಥಾರೂಪದಲ್ಲಿ ಹೇಳಿದ್ರೆ ಸರಿಯಾಗತ್ತೆ. ಮತ್ತು ಕೆಲವರು ಹೇಳಿದ್ರೆ ಆನಂದ ರಂಗನಾಥನ್ ಹೇಳದ್ನ, ಎಸ್
ಕೆಲವರಿಗೆ ಆನಂದರಂಗನಾಥ್ ಹೇಳಿದ್ರೆ ರಾಮಚಂದ್ರ ಗುಹ ಹೇಳಬೇಕು. ಯಾಕೆಂದರೆ ನಮ್ಮ ತುಂಬ ಜನದ ಪ್ರಕಾರ ರಘುನಂದನ್ ಚಿಂತಕ ಅಲ್ಲ, ನಾನಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಅದು ರಾಮಚಂದ್ರ ಗುಹ ಚಿಂತಕ. ನಮಗದೊಂದು ವಿರೋಧಿ ಭಕ್ತಿನೂ ಒಂದು ಸಮಸ್ಯೆ ಇರುತ್ತೆ. ನಮಗೆ ನಮ್ಮ ವಲಯದ ಒಬ್ಬರು ಚಿಂತಕರಾಗಲ್ಲ, ಸಂಸ್ಕೃತಿ ಚಿಂತಕ ಅಂತ ಒಬ್ಬರು ಇದ್ದಾರೆ ಪಾಪ, ಬರಗೂರು ರಾಮಚಂದ್ರಪ್ಪ. ಅವ್ರಿಗೂ ಸಂಸ್ಕೃತಿಗೂ ಸುತಾರಾಮ್ ಸಂಬಂಧ ಇಲ್ಲ, ಆದರೂ ಅವ್ರ ಹೆಸರನ್ನು ಕೆಳಗೆ ಬರೆದಿರ್ತಾರೆ ನೋಡಿ, ಸಂಸ್ಕೃತಿ ಚಿಂತಕರು ಅಂತ. ಇದು ಒಂದು ನರೇಟಿವ್. ಬರಗೂರು ರಾಮಚಂದ್ರಪ್ಪ ಸಂಸ್ಕೃತಿ ಚಿಂತಕ ಅನ್ನುವ ನರೇಟಿವ್ನ ಯಾರು ಬಿಲ್ಡ್ ಮಾಡಿದ್ರು? ನೀವು RTIಯಲ್ಲಿ ಕೇಳಿ, ಬರಗೂರು ರಾಮಚಂದ್ರಪ್ಪ ಅವರಿಗೆ ಸಂಸ್ಕೃತಿ ಚಿಂತಕ ಎಂಬ ಬಿರುದನ್ನು ಕೊಟ್ಟವರು ಯಾರು? ಇದಕ್ಕೆ ಯಾವುದೇ ಆಧಾರವಿಲ್ಲ ಅಂತ ಬರುತ್ತೆ, ಯಾಕೆಂದರೆ ಯಾರೂ ಕೊಟ್ಟಿಲ್ಲ ಅವರಿಗೆ. ಅಂದರೆ ಇದು ನರೇಟಿವ್ ಬಿಲ್ಡ್ ಮಾಡಿದ್ದು ಯಾರು? ಅವರೇ. ಅರುಂಧತಿ ರಾಯಿ ಕಾಂಚ ಇಲ್ಲಯ್ಯ ಕೋಟ್ ಮಾಡ್ತಾಳೆ, ಕಾಂಚ ಇಲ್ಲಯ್ಯ ಅರುಂಧತಿ ರಾಯ್ ಕೋಟ್ ಮಾಡ್ತಾನೆ, ಅರುಂಧತಿ ರಾಯ್ ರಾಮಚಂದ್ರ ಗುಹ ಕೋಟ್ ಮಾಡ್ತಾನೆ, ರಾಮಚಂದ್ರ ಗುಹ ಕಾಂಚ ಇಲ್ಲಯ್ಯ ಕೋಟ್ ಮಾಡ್ತಾನೆ. ಈ ಮೂರೇ ಜನ ಕೋಟ್ ಮಾಡಿಕೊಂಡು 300 IBID ಅಂದರೆ ಸೀದಿ ಅಬೌವ್ ಅಂತ ಮಾಡಿಕೊಂಡು 35 ಪುಸ್ತಕ ಬರೀತಾರೆ. ಏನ್ರಿ ಹೈಲಿ ಏನದು ಸೈಟೆಡ್ CITED SITED ಹೌದೇ ಹೌದು. ಯಾಕೆಂದರೆ ಎಲ್ಲೋದ್ರೂ ಪುಸ್ತಕ ಸಿಗುತ್ತದೆ. ನೀವು ಎಲ್ಲೇ ಬೇರ್ರಿ, ಯಾರೇ ರಾಜ್ಯದಲ್ಲಿ ಯಾರೇ ರಾಜ್ಯ ಭಾರ ಮಾಡಲಿ ಅವ್ರ ಪುಸ್ತಕ ಪಬ್ಲಿಷ್ ಎಲ್ಲ ಭಾಷೆಗೂ ಅನುವಾದ ಆಗುತ್ತೆ. ಹೈಲಿ ಸೈಟೆಡ್ ಆ್ಯಂಡ್ ಟು ಬಿ ಸೀನ್. ಹಾಗಾಗಿ ಏನಾಗುತ್ತೆ, ಈ ನರೇಟಿವ್ ಬಿಲ್ಡ್ ಮಾಡಬೇಕಿದ್ರೆ ಒಂದು ಸತ್ಯ ಕರೆಕ್ಟಾಗಿ ಹೇಳಬೇಕು, ಹೇಳಬೇಕಾದ ರೀತಿಲಿ ಹೇಳಬೇಕು, ಪದೇ ಪದೇ ಹೇಳಬೇಕು, ಬೇರೆ ಬೇರೆಯವ್ರು ಹೇಳಬೇಕು. ಬೇರೆ ಬೇರೆ ಅಂದರೆ ನೀವು ಹೇಳಿದ್ರು ಬೇರೆ, ನಾನು ಹೇಳಿದ್ರು ಬಂದು ಎಲ್ಲ ಅಲ್ಟರ್ನೇಟಿಸ್ಟೇ ಇರಲಿ ಬೇಕಿದ್ರೆ. ಅದಕ್ಕೋಸ್ಕರ ಈ ಕೆಲಸದೊಳಗೆ ಯೋಜನಾಬದ್ಧವಾಗಿ ಇರಬೇಕಾಗತ್ತೆ. ಯಾಕೆಂದರೆ ಇದು ಯುದ್ಧ ಆದಮೇಲೆ ನಾವು ನೋಡ್ತೀವಲ್ಲ, ಬಬ್ರುವಾಹನ, ಆಮೇಲೆ ಇನ್ಯಾರು ಎದುರುಗಡೆ ಅರ್ಜುನ, ಇಬ್ಬರು ಪಾಪ ಡಾಕ್ಟರ್ ರಾಜ್ಕುಮಾರೇ. ಆದ್ರೂ ಈ ಕಡೆಯಿಂದ ಅವನು ವಾರುಣಾಸ್ತ್ರ ಬಿಡ್ತಾನೆ, ಈ ಕಡೆಯಿಂದ ಅದಕ್ಕೆ ಕರೆಕ್ಟಾದ ಅದು ಟಿಂಗ್ ಅಂತ ಟಪಕ್ಕಂದು ಬಿದ್ದೋದ್ರೆ ಮುಗಿಯುತ್ತಾ, ಇನ್ನೊಂದು ಬಿಡ್ತಾನ ಅವನು ಅಲ್ವಾ? ಹಾಗೆಯೇ ಈ ಪರ್ಸೆಪ್ಷನ್ ವಾರ್ ಇದೆಯಲ್ಲ, ಈ ನರೇಟಿವ್ ವಾರ್ ಇದೆಯಲ್ಲ, ಇದು ಅಷ್ಟು ಸುಲಭವಾಗಿ ಮುಗಿಯೋ ವಿಷಯ ಅಲ್ಲ. ಇದು ಸತತವಾಗಿ ಮುಂದುವರಿಸಬೇಕಾದ ವಿಷಯ. ಸಿಟ್ಟಿನಲ್ಲಿ ಇದಕ್ಕೆ ಮುಗಿದು ಬಿಡುತ್ತೆ ಅನ್ನೋಕ್ಕಾಗಲ್ಲ ಇದು. ಯಾಕೆಂದರೆ ಇದಕ್ಕೆ ವಿಚಿತ್ರವಾದ, ಇದಕ್ಕೆ ಏನು ಆಧಾರವೇ ಇಲ್ಲ ಅಂತ ಅಂತಾರಲ್ಲ. ನೀವು ಎಷ್ಟೆಷ್ಟು RTIಗೆ ಹೋಗ್ತೀರೋ ಅಷ್ಟಷ್ಟು ಪೊಳ್ಳುಗಳು ಹೊರಗೆ ಬರುತ್ತೆ. ಆದರೆ ನಂಬಿಬಿಟ್ಟಿರ್ತೀವಿ ನಾವು. ಹೆಂಗೆ ನಂಬಿರ್ತೀವಿ ನಾವು ಅಂದರೆ, ಈಗ ಯಾರಾದರೂ ನಮ್ಗೆ ಹೇಳಿದ್ರು ಅಂದ್ಕೊಳ್ಳಿ, ಇಲ್ಲ ಆರ್ಯ ದ್ರಾವಿಡ ಸುಳ್ಳು ಅಂದರೆ ಅಂತ ನಾನು ಹೇಳಿದೆ, ಪ್ರೂಫ್ ತೋರಿಸಿ ಅಂತೀರಿ ನೀವೀಗ. ಅಲ್ರಿ ಅದು ಆಗಿತ್ತು ಅಂತ ಪ್ರೂಫ್ ತೋರಿಸಿ ಅಂತ ಕೇಳಲ್ಲ ನಾವು. ಇಲ್ಲ ಅಂತಿದೆಯಲ್ಲ ಪ್ರೂಫ್ ತೋರಿಸು ಅಂತೀವಿ. ಯಾಕೆಂದರೆ ಈಗ ಎಸ್ಟ್ಯಾಬ್ಲಿಷ್ ಮಾಡಿಬಿಟ್ಟಿದ್ದಾರೆ ಅವರೀಗ. ಅದಕ್ಕೋಸ್ಕರ ಮೊದಲನೇದು ಎಸ್ಟ್ಯಾಬ್ಲಿಷ್ ಆಗಿರೋ ಸುಳ್ಳು ನರೇಟಿವ್ಗಳನ್ನು ಭಂಗ ಮಾಡಬೇಕಿದ್ರೆ ಅದಕ್ಕೊಂದು ದೊಡ್ಡದಾದಂತಹ ಶ್ರಮ ಬೇಕಾಗತ್ತೆ. ಅದಕ್ಕೆ ಆ ಶ್ರಮ ಮಾಡಬೇಕಾಗತ್ತೆ. ಇಲ್ಲಿರೋರು ನಮ್ಮ ಹತ್ರ ಯಾವ್ಯಾವ ಶಕ್ತಿ ಇದೆಯೋ ಅದನ್ನು ಉಪಯೋಗಿಸಿ ಆ ಶ್ರಮ ಮಾಡಬೇಕಾಗತ್ತೆ. ಅದಕ್ಕೆ ಎರಡೂ ಇದೆ. ಒಂದು ಸುಳ್ಳುಗಳನ್ನು ಭಂಗ ಮಾಡುವುದು, ಎರಡನೇದು ನಾನು ಹೇಳಬೇಕಾದ್ದನ್ನು ಹೇಳುವುದು. ಎರಡೂ ಮಹತ್ವದ್ದೇ. ಕೆಲವೊಮ್ಮೆ ಅದು ಅವಶ್ಯಕತೆ ಇರುತ್ತೆ, ಕೆಲವೊಮ್ಮೆ ಇದು ಅವಶ್ಯಕತೆ ಇರುತ್ತೆ ಅಲ್ವಾ? ಅದರಲ್ಲಿ ಅದು ದೊಡ್ಡದು ಇದು ದೊಡ್ಡದು ಅಂತಲ್ಲ. ಯಾಕೆಂದರೆ ಅದನ್ನು ಸುಳ್ಳು ಮಾಡೋದು, ಅದನ್ನು ತುಂಡು ಮಾಡುವುದು ಅತ್ತ ಅವಶ್ಯಕತೆ ಇದೆ. ಅದರಲ್ಲಿ ಮಾಡಬೇಕಾದಾಗ ತುಂಬ ಸರಿ ಅವ್ರು ಹೇಳಿದ್ದಕ್ಕಿಂತ ಹೇಳಿದ್ದವನ್ನು ಮರ್ಯಾದೆ ತೆಗಿಬೇಕಾದ ಬಹಳ ಮುಖ್ಯ. ಏನು ಹೇಳಿ, ಅವನು ಏನು ಹೇಳ್ದ ಅನ್ನೋಕ್ಕಿಂತ ಹೇಳಿದವನು ಮರ್ಯಾದೆ ತೆಗಿಬೇಕಾಗತ್ತೆ. ಆವಾಗ ಅದಕ್ಕೋಸ್ಕರ ನೀವು ನೋಡ್ಬೋದು, ಈ ಕೋರ್ಟ್ನಲ್ಲಿ ವಿಷಯಕ್ಕಿಂತ ಯಾರು ಸಾಕ್ಷಿ ಇದ್ದಾನಲ್ಲ, ಸಾಕ್ಷಿ ಅನ್ರಿಲೇಬಲ್ ಅಂತ ಪ್ರೂವ್ ಮಾಡಿಬಿಟ್ರೆ ಸಾಕ್ಷಿ ಬಿದ್ದೋಗುತ್ತೆ. ನಾನು ನೋಡಿದ್ದೆ 6:32 ಹೋದಾಗ ಅವನು ಬಲಗೈಯಿಂದ ಹಾಗೆ ಮಾಡ್ತಾ ಇದ್ದ, ಅವನು ಹೀಗೆ ಮಾಡ್ತಾ ಇದ್ದ ಅಂತೆಲ್ಲ ಹೇಳ್ತಾನೆ. ಇವನೇನು ಪ್ರೂವ್ ಮಾಡೋದು? ಇವನು ಕಣ್ಣು ಸರಿಯಾಗಿ ಕಾಣಲ್ಲ ಅಂತ ಪ್ರೂವ್ ಮಾಡಿದ್ರೆ ಆಯಿತು. ಇವನು ಬಲಗೈಲಿ ಮಾಡೋದು ಬಿಟ್ನೋ, ಕಣ್ಣೇ ಸರಿಯಾಗಿ ಕಾಣಲ್ಲ, ಇವನಿಗೇನು ಕಾಣಿಸ್ತು? ಹಾಗಿದ್ರೆ ಸುಳ್ಳು ಸಾಕ್ಷಿ ಒಂದು. ಮೈಲಾರ್ ಇವನು 3 ಪ್ರಸಂಗದಲ್ಲಿ 6 ಸುಳ್ಳುಗಳನ್ನು ಈ ಹಿಂದೆ ಹೇಳಿದ್ದ ಅಂತ ಪ್ರೂವ್ ಮಾಡಿದ್ರೆ ಇದು 7ನೇ ಸುಳ್ಳು ಅಂತ ಗೊತ್ತಾಗತ್ತೆ. ಈಗ ಅಂದರೆ ವಿಷಯಕ್ಕಿಂತ ಹೇಳಿದವನು ಯಾರು? ಅದಕ್ಕೋಸ್ಕರ ಈ ನರೇಟಿವ್ ವಾರ್ನಲ್ಲಿ ಎದುರುಗಡೆ ಇರೋರು ಯಾರು ವ್ಯಕ್ತಿಶಃ
ಕೆಲವೊಮ್ಮೆ ನಮಗೆ ಬಿಲೋ ದಿ ಬೆಲ್ಟ್ ಹೊಡೆಯೋದು ಸರಿಯಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ. ಏನು ಹೇಳಿ? ಬಿಲೋ ದಿ ಬೆಲ್ಟ್ ಅಂದರೆ ಸಾಮಾನ್ಯ ಯುದ್ಧದ ನಿಯಮ ಅಂತ. ಅದೆಲ್ಲ ಯಾರಿಗೆ? ಸಭ್ಯಸ್ಥರಿಗೆ. ಅದು ಸಭ್ಯಸ್ಥರೇ ತಾನೇ ನಾವು ಸಾಯಂಕಾಲ ಆದಮೇಲೆ ಯುದ್ಧ ಮಾಡಲ್ಲ, ಶಂಕ ಊದೋದ ಮೇಲೆ ಮುಗೀತು, ಇದೆಲ್ಲ ನಂಬ್ಕೊಂಬಂದವ್ರು ನಾವು. ಅದೆಲ್ಲ ನಂಬಿಕೆ ಇಲ್ದವರೇ ನಮ್ಮ ಮೇಲೆ ಬಂದವರು. ಅದಕ್ಕೋಸ್ಕರ ಬಿಲೋ ದಿ ಬೆಲ್ಟು, ಎಬೋ ದಿ ಬೆಲ್ಟು ಅದೆಲ್ಲ ನೋಡ್ಕೊಂಡು ಹೊಡೆದ್ರಾಯ್ತು ಅಷ್ಟೇ. ಆದರೆ ಅಲ್ಲಿ ಎದುರುಗಡೆ ಇದಾನಲ್ಲ, ಅವನನ್ನು ನೋಡಬೇಕು. ಅದಕ್ಕೆ ನಾವಿಲ್ಲಿದ್ದವ್ರು ಮಾಡಬೇಕಾದ ಕೆಲಸ ಯಾವುದು, ಯಾವ ನರೇಟಿವ್ನ ನಾವು ನೋಡಬೇಕು ಅಂತಿದ್ದೀವೋ ಅದನ್ನು ಹೇಳ್ತಾ ಇರೋರು ಯಾರು, ಅವ್ರು ಸ್ವಲ್ಪ ಮೂಲಕ್ಕೆ ಹೋಗೋ ಅವಶ್ಯಕತೆ ಇದೆ. ಇದು ಬಹಳ ಮಹತ್ವದ್ದು. ತುಂಬ ಸರಿ ನಮಗದು ಗೊತ್ತೇ ಆಗಲ್ಲ. ಅವ್ರು ಬಂದವ್ರು ಯಾಕೆ ಬಂದರು, ಈಗ ಉದಾಹರಣೆಗೆ ಅಮ್ಮ ತೆರೇಸನ್ ಬಗ್ಗೆ, ನಾವು ಅಮ್ಮ ಅನ್ನೋದು ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವಕ್ಕೆ ಬಿಟ್ಟರೆ ಆ ಅಮ್ಮನ ಬಗ್ಗೆ ಏನಲ್ಲ ನಮಗಿರೋದು ಗೌರವ. ಅವರು ಯಾವ ರೀತಿಯ ಪಾದ್ರಿ, ಅವಳು ಏನೇನು ಮಾಡಿದ್ಲು ಅನ್ನೋದನ್ನು ನಾವು ವೆರಿಫೈ ಮಾಡದಲ್ಲೇ ಇದ್ದರೆ, ಪಾಪ ನಮ್ಮ ಸುಷ್ಮಿತಾ ಸೇನು ದೊಡ್ಡ ಬಂಡಲ್ಗಳು ಬೆಳೆಯವೆಲ್ಲ ಬೇರೆ, ನೀವು ನಿಮ್ಮ ಜೀವನದ ಪರಮ ಗುರಿ ಏನು, ನಾನು ಅಮ್ಮ ತೆರೇಸ ಥರ ಆಗಬೇಕು ಅಂದ್ಬಿಟ್ಲು. ಅವಳು ಬಂದಿರೋದೇ ಮಿಂಚಿ ಏನೋ ಒಂದು ಪ್ರಶಸ್ತಿ ಗೆಲ್ಲಕ್ಕೆ, ಹೇಳೋದು ಮಾತ್ರ ಯಾರು, ನಾನು ತೆರೇಸ ಆಗಬೇಕು ಅಂತ ಹೇಳ್ತೀನಿ. ಅಂದರೆ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಿಗೆ ಬ್ಯೂಟಿ ಪೇಜೆಂಟಲ್ಲಿರೋಳು ಜೀವನದ ಗುರಿ ಏನು? ಮದರ್ ತೆರೇಸ. ಯಾಕೆಂದ್ರೆ ಅಷ್ಟೊಂದು ಪಾಠ ಮಾಡಿದ್ದೀವಿ ನಾವು. 5ನೇ ಕ್ಲಾಸ್ ಪಾಠ ಅದಲ್ಲ ಮದರ್ ತೆರೇಸಾ. ನೋಡಿ, 5ನೇ ಕ್ಲಾಸ್ ಪಾಠ ಇದೆ ಈಗಲೂ ನಮ್ಮ ಕರ್ನಾಟಕದಲ್ಲಿದೆ. ಆ ಪಾಠದ ಹೆಸರು ದೇಶಪ್ರೇಮಿ ಮೊಹಮ್ಮದ್ ಇಕ್ಬಾಲ್ ಅಂತ. ಇದಕ್ಕಿಂತ ಒಂದು ಬಂಡಲ್ ಇನ್ನೊಂದಿರ್ಬೋದಾ? ಪಾಪ ಮೊಹಮ್ಮದ್ ಇಕ್ಬಾಲ್ ಯಾವ ದೇಶದ ಪ್ರೇಮ ಆಗಿದ್ದೋ ನನಗಂತೂ ಗೊತ್ತಿಲ್ಲ. ಅವನ ಬಗ್ಗೆ ಬರೆದಿರೋದೇನೆಂದರೆ, ಮೊಹಮ್ಮದ್ ಇಕ್ಬಾಲ್ ಒಬ್ಬ ಒಳ್ಳೆಯ ಕವಿ, ಅದರ ಬಗ್ಗೆ ಎರಡು ಮಾತಿಲ್ಲ. ಇವತ್ತು ಹರೀಶ್ ಹೇಳಿದ್ರು ರೂಮಿ ಅಂತ, ರೂಮಿನೂ ಹೇಳ್ಬಿಡ್ತೀನಿ, ಯಾಕೆಂದರೆ ಬಂದಾಗ ಹೇಳ್ಬಿಡ್ಬೇಕು ಯಾವಾಗಲೂ, ಯಾಕೆಂದರೆ ಮುರಿಬೇಕಾದ. ರೂಮಿ ಯಾವ ದೊಡ್ಡ ಸೂಫಿ. ಉದಾಹರಣೆಗೆ ನಿಮ್ಮ ಮೊಹಮ್ಮದ್ ಅಜ್ಜಾಜ್ ಅಂತ ಏನೋ ಕಾಣುತ್ತೆ ಅವನ ಹೆಸರು, ಮನ್ಸೂರ್ ಅಜ್ಜಾಜ್. ಆನಲ್ ಹಕ್ ಅಂತ, ಈ ನೀವೆಲ್ಲ ನಮ್ಮ ಪಲ್ಲವಿ MD ಪಲ್ಲವಿ ಎಲ್ಲ ಹಾಡು ಹೇಳೋದಿಲ್ಲ, ಯಾವುದಪ್ಪ ಹಾಡೋದು, ಹಂಬಿ ದೇಖೆಂಗೆ, ಅದರಲ್ಲಿ ಬರುತ್ತೆ ಆನಲ್ ಹಕ್ ಅಂತ. ಆನಲ್ ಹಕ್ ಅಂದರೆ ನಾನು ಅದೇ ಟ್ರುತ್, ಐ ಆಮ್ ಟ್ರುತ್ ಅಂತ. ಇಸ್ಲಾಂನಲ್ಲೂ ಟ್ರುತ್ ಬಗ್ಗೆ ಹೇಳಿದೆ ಅಂತ ಸಿಕ್ಕಾಪಟ್ಟೆ ಹೊಡೆದಾಕ್ಬಿಡ್ತಾರೆ ಆನಲ್ ಹಕ್ನ ಇಟ್ಕೊಂಡು. ಯಾಕೆ ಹೇಳ್ತೀನಿ, ರೂಮಿ ಬಗ್ಗೆ ಹೇಳಿದ್ರಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಈ ಆನಲ್ ಹಕ್ ಅಂತ ಯಾರು ಹೇಳಿದ್ನಲ್ಲ ಅವನ್ನ ಹಿಡಿದು ಕೊಂದಾಕಿದ್ರು. ಯಾಕೆಂದ್ರೆ ಆನಲ್ ಹಕ್ ಅಂದೇ ಅನ್ನೋಕ್ಕೋಸ್ಕರ. ನಾನೇ ಸತ್ಯ, ನಾನೇ ದಾರಿ ಅಂತೆಲ್ಲ ಹಾಕೊಂಡಿರ್ತಾರೆ ತಾನೆ. ನಮ್ಮ ದೇಶದಲ್ಲಿ ನಾನೇ ಸತ್ಯ ಅಂದ್ಬಿಟ್ರೆ ಅವನೊಂದು ಬಾಬಾ ಅಂತೇಳಿ ಒಂದು ನಮಸ್ಕಾರ ಮಾಡಾಕ್ಬಿಡ್ತೀವಿ ನಾವು. ಅವನು ಹಂಗೆ ಅಂದಿದ್ದು ಕೊಡ್ದಾಕ್ಬಿಟ್ರೆ ಅವನಮ್ಮ ಆ ಮನ್ಸೂರನ್ನು. ಆವಾಗ ರೂಮಿ ಬರೆದಿದ್ದಾನೆ, ಯಾರೋ ತಥಾಕಥಿತ GB ಹರೀಶ್ ಅವರು ಪ್ರಸ್ತಾಪ ಮಾಡಿದ ರೂಮಿ ಬಗ್ಗೆ ಹೇಳ್ತಿದ್ದೆ ನಾನು. ರೂಮಿ ಹೇಳ್ತಾನೆ, ಈ ಬೆಂಕಿ ಇದೆಯಲ್ಲ, ಈ ಬೆಂಕಿ ಒಳಗಡೆ ಕಬ್ಬಣ ಇಟ್ಟಾಗ ಆ ಬೆಂಕಿಯ ಬಲದಿಂದ ಕಬ್ಬಣನೂ ಒಂದು ಸ್ವಲ್ಪ ಕೆಂಡದಂತೆ ಕಾಣುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದು ಕಬ್ಬಣನೇ ಕೆಂಡ ಬೇರೆನೇ, ಅಲ್ಲಾನೇ ನೀನೇ ಅಂತ ಹೇಳ್ತಾನೆ. ಇದು ರೂಮಿ. ಅದಕ್ಕೋಸ್ಕರ ನಾವು ಈ ವಾರ್ಫೇರ್ ಒಳಗಡೆ ಹೋಗಬೇಕು ಅನ್ನೋದಾದರೆ ಈ ಥರ ಹಿಂದೆ ಇರುವ ಎಲ್ಲ ಕಾಣದ ಕೈಗಳನ್ನೆಲ್ಲ ನೋಡಬೇಕಾಗತ್ತೆ ನಾವು. ಇದು ಬಹಳ ಮಹತ್ವದ್ದು. ಒಂದು ಸ್ವಲ್ಪ ಎಕ್ಸ್ಪರ್ಟ್ ಕೆಲಸನೂ ಇರುತ್ತೆ. ಅದಕ್ಕೆ ಇಲ್ಲಿರುವ ನಾನು ತುಂಬ ಜನ ಇರ್ಬೋದು, ಉದಾಹರಣೆಗೆ ಕಿರಣ್ ಇದ್ದಾರೆ ಇಲ್ಲಿ. ಎಲ್ರಿಗೂ ಎಲ್ಲ ಸ್ವಭಾವನೂ ಇರಲ್ಲ. ಯಾರು ಸ್ವಲ್ಪ ಈ ಡಿಗ್ಗಿಂಗ್ ಅಂತಾರಲ್ಲ, ಆಳದು ಎಲ್ಲ ಆಳಿ ತೆಗೆದು ಮಾಡಿ ತೆಗೆದಾಗಲೇ ಕೆಳಗಿಂದ ಬರೋದೆಲ್ಲ ಕಸ ಎಲ್ಲ, ಆ ಥರ ಯಾರು ಒಬ್ಬರು ಮಾಡ್ತಾರಲ್ಲ ಅದ್ರ ಎಲ್ಲರೂ ಉಪಯೋಗ ಮಾಡ್ಕೋಬೇಕು. ಆ ಥರ ಸತ್ಯಗಳು ಎಲ್ಲೆಲ್ಲಿ ಬರುತ್ತೆ ಅದನ್ನು ತೊಗೋಬೇಕು, ಅದನ್ನು ಉಪಯೋಗಿಸ್ಬೇಕು. ನಮ್ಮ ನರೇಟಿವ್ಗಳನ್ನು ನಾವು ಹೇಳಕ್ಕೆ ಶುರು ಮಾಡಬೇಕು. ಅದಕ್ಕೋಸ್ಕರ ಬೇಕಾಷ್ಟು ನಡೀತಾ ಇರುತ್ತೆ. ಕೆಲವುದು ಶಾಶ್ವತವಾದ್ದಿದೆ. ಸತ್ಯಮೇವ ಜಯತೆ, ಇದು ನಮ್ಮ ನರೇಟಿವ್. ಸರ್ವೇ ಭವಂತು ಸುಖಿನ, ಇದು ನಮ್ಮ ನರೇಟಿವ್. ಇದು ಇಂಥ 1000 ನರೇಟಿವ್ಗಳು ನಮ್ಮದು ಹಿಂದೂಗಳದ್ದಿದೆ. ಹಿಂದೂ ಅಂದರೆ ಜಗತ್ತಿನಲ್ಲಿ ಪ್ಲೂರಲಿಸಮ್ನ ಗೌರವಿಸುವ ಒಂದೇ ಒಂದು ವಿಚಾರ. ಯಾರಾದರೂ ಕ್ರಿಶ್ಚಿಯನ್ನು, ಮುಸ್ಲಿಮ್ಮು, ಮಾರ್ಕ್ಸಿಸ್ಟು, ನಿನ್ನ ವಿಚಾರವೂ ಸರಿ ಇರಬಹುದು ಅಂತ ಹೇಳ್ತಾನೆ. ತಾತ್ವಿಕವಾಗಾದರೂ ಬರೀ ಮೋಸ ಮಾಡೋಕ್ಕೆ ಏನಾರ ಸದ್ಯಕ್ಕೆ ಇರಲಿ, ಏನು ಮಾಡೋಕ್ಕಾಗಲ್ಲ, ನಮ್ಮ ಶಕ್ತಿ ಇಲ್ಲ, ಹ್ಞೂ ಅನ್ನೋಣ ಅನ್ನೋದು ಬೇರೆ ಬಿಟ್ಬಿಡಿ. ಒಪ್ಕೊಳ್ಳೋದೇ ಇಲ್ಲ.
ಆದರೆ ನಿಜವಾಗಲೂ ಇನ್ಕ್ಲೂಷನ್ಗಿರುವ ಒಂದು ಶಬ್ದ ಯಾವುದು? ಹಿಂದುತ್ವ. ಆದರೆ ಬಹುತ್ವಕ್ಕೆ ಇನ್ನೊಂದು ಪದ ಯಾವುದು? ಹಿಂದುತ್ವ. ಇದು ನಮ್ಮ ಪದ, ಇದನ್ನು ಉಪಯೋಗಿಸ್ಬೇಕು. 10 ಸಾರಿ ಹೇಳಬೇಕು, 100 ಸಾರಿ ಹೇಳಬೇಕು. ಬಹುತ್ವಕ್ಕೆ ಇನ್ನೊಂದು ಪದ ಯಾವುದು? ಹಿಂದುತ್ವ. ಹೇಳಿ 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 ಅವ್ರು ಹಿಂದುತ್ವ ಅಂದರೆ ಬಹುತ್ವ ಅಂತ ಹೇಳಬೇಕಾಗತ್ತೆ, ಅಷ್ಟು ಸಾರಿ ಹೇಳಬೇಕಾಗತ್ತೆ. ಅದಕ್ಕೆ ನಾನು ಹೇಳಬೇಕಾದ ಏನೇನು ಅಂತ ಗುರ್ತು ಮಾಡ್ಕೋಬೇಕು. ಮತ್ತು ಎಲ್ಲರೂ ಎಲ್ಲನೂ ಹೇಳೋಕೋಬಾರ್ದು. ಸಂಸ್ಕೃತಿ ಚಿಂತಕರು ಅವ್ರದ್ದು ಹೇಳ್ತಿರ್ತಾರಲ್ಲ ಹಿಂಗೆ. ಅದಕ್ಕೆ ನಮ್ಮದೊಂದು ಎಕ್ಸ್ಪರ್ಟೈಸ್ ಕ್ಷೇತ್ರ ಇರುತ್ತೆ. ನಾನು ಮೊನ್ನೆ ನೋಡಿದೆ, ಒಬ್ಬ ಅಭಿಷೇಕ್ ಸಿಂಗ್ ಅಂತ ಒಬ್ಬ ಹುಡುಗ ಪ್ರಾಯಶಃ ಜೆನೆಸಿಸ್ ಆಫ್ ಟೈಮ್ ಅಂತ ಏನೋ ಒಂದು ಪುಸ್ತಕ ಬರೆದಿದ್ದಾನೆ. ಅದರದ್ದೇನು ಅಂದರೆ ಈ ಹೋಗಿ ಹೋಗಿ ಕುತುಬ್ ಮಿನಾರನ್ನು ದಿಲ್ಲಿಲೇ ಯಾಕೆ ಕಟ್ಟಿದ್ರು ಅಂತ. ಕುತುಬ್ ಮಿನಾರ್ಗೂ ಕುತುಬ್ಗೂ ಏನೂ ಸಂಬಂಧ ಇಲ್ಲ. ಅದೊಂದು ದೊಡ್ಡ ಅಂದರೆ ಫಾಲ್ಸ್ ನರೇಟಿವ್ಗಳಲ್ಲಿ. ಯಾಕೆಂದರೆ ಆ ಪಾಪ ಕುತುಬುದ್ದೀನ್ ಐಬಕ್ಕು ಇಂಥ ಎಲ್ಲ ದರಿದ್ರಗಳಿಗೂ ಈ ಪ್ರಪಂಚದ ಯಾವುದೇ ಆರ್ಕಿಟೆಕ್ಚರ್ಗೂ ಸೈನ್ಸ್ಗೂ ಯಾವ ಸಂಬಂಧವೂ ಇಲ್ಲ. ಅವರು ಅದನ್ನು ಉಲ್ಟಾ ಹೊಡೆದಾಕಬೇಕು ಅನ್ನೋದೇ ಅವ್ರ ಜೀವನದ ಪರಮೋಚ್ಚ ಗುರಿ. ಪಾಪ ಅವನು ಯಾಕಂತ ಸೇರಿಸ್ಬಿಟ್ರೋ ಪಾಪ ಅವನು ಅದರೆಲ್ಲ ಹೇಳ್ತಾನೆ. ಅವನ ಪ್ರಕಾರ ಮತ್ತು ಅವ್ನು ರಿಸರ್ಚ್ ಬುಕ್ಕೇ ಅದು, ಸಣ್ಣ ಏನು 30 ವಯಸ್ಸಿನವನು ಇರ್ಬೋದೇನೋ. ಒಂದು ಲೂನಾರ್ ಸೋಲಾರ್ ಡಯಲ್ ಆಗಿರೋ ಜಗತ್ತಲ್ಲಿ ಒಂದೇ ಒಂದು ಯಾವುದು ಅಂದರೆ ಕುತುಬ್ ಮಿನಾರ್. ಅದಕ್ಕೆ ಹಂಗೆ ಅನ್ಬಾರ್ದು, ಅದಕ್ಕೆ ಏನಾರು ಬೇರೆ ಹೆಸರು ಹೇಳೋದು ಒಳ್ಳೆಯದು. ಯಾಕೆಂದರೆ ಕುತುಬ್ ಮಿನಾರ್ ಅನ್ನೋದೇ ಒಂದು ಫಾಲ್ಸ್ ನರೇಟಿವ್. ಅದನ್ನು ನಾವು ತಿಳ್ಕೊಂಡಾಗ ಇದನ್ನು ತಗೊಂಡು ನಾವು ಬರಿಬೇಕಾಗತ್ತೆ. ಯಾಕೆಂದರೆ ಈ ಥರ ಸತ್ಯಗಳು ಅದನ್ನೆಲ್ಲ ಕರೆಕ್ಟಾಗಿ ಹೇಳೋಕ್ಕೂ ಒಂದು ಆಧಾರ ಬೇಕಲ್ಲ. ಇದ್ರ ನಾವು ಸುಮ್ಮನೆ ಬರೆದ್ವಿ ಅಂದ್ಕೊಳ್ಳಿ, ಯಾವ ಗೊಳ್ಳು ಅಂತ ಬಿಟ್ಟುಬಿಡ್ತಾರೆ. ಯಾಕೆಂದ್ರೆ ನೋಡಿ, ವಾಟ್ಸಪ್ ಯೂನಿವರ್ಸಿಟಿ ಅಂತ ಒಂದು ಪದ ಹುಡುಕಿದ್ರು ಅವರು. ನಾನು ಹೇಳ್ತೀನಿ, ನಾನು ವಾಟ್ಸಪ್ ಯೂನಿವರ್ಸಿಟಿ ನಾನು VC ಅನ್ಕೊಳ್ಳೋಕೆ ನನಗೆ ಭಾಳ ಅಭಿಮಾನ. ಯಾಕೆ ಅಂದರೆ ನೀವು ಹೇಳಿದ ಬಂಡಲೆಲ್ಲ ನಮ್ಗೆ ಗೊತ್ತಾಗಿದೆ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ. ಯಾಕೆ ನಿಮ್ಮ ಯೂನಿವರ್ಸಿಟಿ ಮೂಲಕ ಕಲ್ತಿದ್ದು ನಾವು. ನಿಮ್ಮ NCERT ಅದು ಯಾವ್ಯಾವ್ದು ಇದೆಯೋ ಅದೆಲ್ಲ ಏನೂ ಆಧಾರ ಇಲ್ಲದನ್ನು ಕಲಿಸಿದ್ರಿ ನೀವು. ಆದರೆ ಇದನ್ನೆಲ್ಲ ಕ್ವೆಶ್ಚನ್ ಮಾಡಿಸಿದ್ದು ಯಾವುದು? ನಮ್ಮ ವಾಟ್ಸಪ್ನೇ. ಅದ್ರ ಸದುಪಯೋಗನೂ ಮಾಡಬೇಕಾಗತ್ತೆ ನಾವು. ಅದಕ್ಕೋಸ್ಕರ ಯಾವುದು ನಮ್ಮನ್ನು ಮನಸ್ಸಿತ್ತೋ ಅದೆಲ್ಲವೂ ನಮ್ಮ ಕೈಯಲ್ಲೇ ಇದೆ. ಈಗ ಯಾವುದು ಅವ್ರ ಕೈಯಲ್ಲಿ ಸ್ವಾಮ್ಯ ಇತ್ತಲ್ವಾ, ಅವನು ಹೇಳಿದ್ದೆ ಸತ್ಯ, ಈಗ ನಮ್ಮ ಕೈ ಇದೆ. ಈಗ ಇಲ್ಲಿ ಕೂತಿರೋರಿಗೆ ನಮಗೊಂದು ಜವಾಬ್ದಾರಿ ಏನು ಅಂದರೆ, ಒಂದು ನಾವು ಹೇಳಬೇಕಾದ ನಮ್ಮದೊಂದು ಎಕ್ಸ್ಪರ್ಟೈಸ್ ಕ್ಷೇತ್ರ ಇರ್ಬೋದು. ಇಲ್ಲಿರುವವರಲ್ಲಿ ಯಾರೋ ಒಬ್ಬರಿಗೆ ಬಯಾಲಜಿ ಎಕ್ಸ್ಪರ್ಟೈಸ್ ಕ್ಷೇತ್ರ ಇರ್ಬೋದು, ಇನ್ಯಾರಿಗೋ ಒಬ್ಬರಿಗೆ ಆರ್ಕಿಟೆಕ್ಚರ್ ಇರ್ಬೋದು. ನಾವು ನಮ್ಮನ್ನು ಸ್ವಲ್ಪ ಅಲ್ಲಿ ಲಿಮಿಟ್ಟು ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಆವಾಗ ಹಿಂದೂ ಆರ್ಕಿಟೆಕ್ಚರ್ ಅಂತ ನಾವು ಬರೆದ್ವಿ ಅಂದ್ಕೊಳ್ಳಿ. ಉದಾಹರಣೆಗೆ ನೀವು ಆಶ್ಚರ್ಯ ಅನಿಸುತ್ತೆ ನಿಮಗೆ, ವಿಜಯನಗರನ್ನು ನೋಡೋಕ್ಕೆ ಹೋದರೆ ಅಲ್ಲಲ್ಲಿ ಬರೆದು ಹಚ್ಚಿರ್ತಾರಲ್ಲ, ಅಲ್ ಖೈದಾ ಆ ಥರ ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಿರ್ತಾರೆ. ASIಗೆ ಅವ್ರು ಅಲ್ ಖೈದಾ ಅಂತಾರೆ. ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆಗೆ ಅವ್ರು ಉಪಯೋಗಿಸೋ ಪದ ಅದು. ಅಲ್ಲಿ ಬರೆದಿದ್ದಾರೆ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತ. ನನಗೊಂದು ದೊಡ್ಡ ಆಶ್ಚರ್ಯ ಆಯಿತು. ಇಸ್ಲಾಮಿಗೆ ಇರುವುದು ಒಂದು ಪೊಲಿಟಿಕ್ಸು, ಇನ್ನೊಂದು ಥಿಯಾಲಜಿ. ಇದು ಆರ್ಕಿಟೆಕ್ಚರ್ಗೂ ಇಸ್ಲಾಮ್ಗೂ ಏನು ಸಂಬಂಧ? ಯಾಕೆಂದರೆ ಅದೆಲ್ಲ ಹರಾಮು. ಅದರ ಪ್ರಕಾರ ಸೌಂದರ್ಯವೇ ಹರಾಮು. ಇದೆಂಗೆ ಇಸ್ಲಾಮಿಕ್ ಆರ್ಕಿಟೆಕ್ಚರ್? ನೋಡಿ, ಪರ್ಷಿಯನ್ ಆರ್ಕಿಟೆಕ್ಚರ್ ಇರ್ಬೋದು, ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲ ಕಡೆ ಬರೆದಿದ್ದಾರೆ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತ. ನಾವು ಓದಿದ್ದೀವಿ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತ. ಈ ಥರದ್ದು ಆರ್ಕಿಟೆಕ್ಚರ್ನ ಯಾರೋ ಇಲ್ಲಿ ಇದ್ದವರಿದ್ದರೆ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಆವಾಗ ನಮ್ಮ ಮೂಲಕ ಈ ಒಂದು ನರೇಟಿವ್ ಚೆನ್ನಾಗಿ ಅಡ್ರೆಸ್ ಆಗುತ್ತೆ. ನಾವು ಇದರೊಳಗೆ ಸಮಸ್ಯೆ ಏನಂದರೆ ನಮಗೆ ಕಂಡಿದ್ದಕ್ಕೆಲ್ಲ ಕೈ ಹಾಕ್ಬಿಡ್ಬಾರ್ದು. ನಮ್ಮದೊಂದು ಎಕ್ಸ್ಪರ್ಟೈಸ್ ಕ್ಷೇತ್ರ ಡೆವಲಪ್ ಮಾಡ್ಕೋಬೇಕು. ಫಾರ್ವರ್ಡ್ ಮಾಡೋಕ್ಕೆ ತುಂಬ ಜನ ಸಿಗ್ತಾರೆ. ಒರಿಜಿನಲ್ ಆಗಿ ನಂದೊಂದು ಲೈನು ಯಾವುದು ನನ್ನ ಅಧ್ಯಯನದ ಜಾಗ ಇದೆ ಅದನ್ನು ಗುರುತಿಸಿ ಅದರಲ್ಲಿ ಸತತವಾಗಿ ಹ್ಯಾಮರ್ ಮಾಡಬೇಕು. ಅದಕ್ಕೆ ಬರೋ ಎಲ್ಲ ಮೂಲಗಳನ್ನು ಹುಡುಕಿ ಮಾಡಬೇಕು. ಯಾಕೆಂದರೆ ಆ ಕಡೆ ಒಂದು ಇದಾದರೆ, ಎರಡನೇದು ನಾನು ಎರಡನೇ ಪಕ್ಷಕ್ಕೆ ತಕ್ಷಣ ಬಂದೆ. ಪೂರ್ವ ಪಕ್ಷ ಅಂದ್ರೂ ಮತ್ತೊಂದು ತಪ್ಪು ತಿಳುವಳಿಕೆ ಇದೆ. ನಮ್ಮ ವಿರುದ್ಧದ ಪೂರ್ವ ಪಕ್ಷ ಅಲ್ಲ ಇದು. ಬೆಳಗ್ಗೆ ಯಾರು ಹೇಳಿದ್ರು ತಪ್ಪು ಹೇಳಿದ್ರು ಅವರು. ಪೂರ್ವ ಪಕ್ಷ ಅಂದರೆ ನಾನು ನಿಲ್ಕಿಂತ ಮುಂಚೆ ಯಾರ್ಯಾರು ಹೇಳಿದ್ರು ಅದೆಲ್ಲ ಪೂರ್ವ ಪಕ್ಷನೇ. ಕೆಲವುದು ನಾನು ಒಪ್ಬೋದು, ಕೆಲವುದು ನಾನು
ಒಪ್ಪದೇ ಇರಬಹುದು. ಅದಕ್ಕೆ ಪೂರ್ವ ಪಕ್ಷ ಅಂದರೆ ನಮ್ಮ ವಿರುದ್ಧ ಪಕ್ಷ ಅಲ್ಲ ಅದು. ಅದಕ್ಕೋಸ್ಕರ ಈಗೇನೇನಿದೆ ಅಂತ ನೋಡಿದಾಗ ನಾನು ಯಾವುದನ್ನು ಅಟ್ಯಾಕ್ ಮಾಡಬೇಕು ಅಂತ ನಾನು ಯೋಚನೆ ಮಾಡಬೇಕಾಗತ್ತೆ. ಕೆಲವುದು ನಮ್ಮ ಇಷ್ಟದಿಂದ ನಡೆಯಲ್ಲ, ಅಲ್ಲಿ ಬಾಣ ಬಿಟ್ಟುಬಿಟ್ಟಿದ್ದಾನೆ ಅವನೀಗ. ಅದಕ್ಕೋಸ್ಕರ ಒಂದು ನಾನು ಯಾವುದನ್ನು ಅಡ್ರೆಸ್ ಮಾಡಬೇಕು ನಾನು ಗುರುತಿಸ್ಕೋಬೇಕು, ಮತ್ತು ನಾನು ಅಡ್ರೆಸ್ ಮಾಡಬೇಕಾದ ನರೇಟಿವ್ನ ಪುಷ್ಟ ಮಾಡುವ ಇನ್ಯಾರ್ಯಾರಿದ್ದಾರೆ ಅಂತ ಗುರುತಿಸ್ಬೇಕಾಗತ್ತೆ. ಇದು ಯುದ್ಧ, ಇದು ಯುದ್ಧದಲ್ಲಿ ವ್ಯೂಹ. ಧರ್ಮರಾಯನಂಥ ಧರ್ಮರಾಯನೂ ಕೂಡ ಯುದ್ಧದ ಪ್ರಾರಂಭದಲ್ಲಿ ಹೇಳ್ತಾನೆ, ನೋಡಪ್ಪ ನಿಂತುಬಿಟ್ಟಿದ್ದೀವಿ ಧರ್ಮಕ್ಕೆ, ಈ ಕಡೆ ಬರೋರು ಯಾರು ಬೇಕಾದ್ರೆ ಬನ್ನಿ ಅಂತ ಕರಿತಾನೆ ಅವನು. ನಿಮ್ಗೆ ಗೊತ್ತಿದೆಯಲ್ಲ ನಾವು, ಅಂದರೆ ಅವ್ನು ಧರ್ಮರಾಯನು ಎಷ್ಟು ವ್ಯೂಹಾತ್ಮಕವಾಗಿ ಯೋಚನೆ ಮಾಡ್ತಾನೆ. ಆ ಕಡೆಯಿಂದ ಈ ಕಡೆ ಬರ್ತಾರೆ, ಆ ಕಡೆ ಈ ಕಡೆಯಿಂದ ಬಂದವರಾದರೆ ಅವನ ಫ್ರೆಂಡ್ಸ್ಗೆಲ್ಲ ಡೌಟ್ ಶುರುವಾಗುತ್ತೆ. ಈಗ ಹೌದೇ ಇಲ್ವಾ, ನಾವು ಹೋಗ್ಬೇಕಾಯ್ತೋ ಬೇಡವೋ ಅಂತ ಅನಿಸುತ್ತೆ. ಹೋಗದಿದ್ದವ್ರ ಬಗ್ಗೆ ಉಳಿದ್ಬಿಟ್ಟು ಇವನು ಹೋಗ್ಬೇಕಾಗಿತ್ತು ಹೋಗಿಲ್ವೋ ಏನೋ ಅಂತ ಅನಿಸುತ್ತೆ. ಇದನ್ನು ಸುಮ್ಮನೆ ಅನ್ಕೋಬೇಡಿ, ಇದು ಸ್ಟ್ರಾಟಜಿ ಇದು. ಅದಕ್ಕೋಸ್ಕರ ನನ್ನ ನರೇಟಿವ್ಗೆ ಬರುವವನು ಯಾರ್ಯಾರು ಅಂತ ಗುರುತಿಸಿ ನಮ್ಮ ವಾಟ್ಸಪ್ ಫಾರ್ವರ್ಡು ಎಲ್ರಿಗೂ ಹೋಗಬಾರ್ದು. ಯಾರು ನಾನು ಈ ನರೇಟಿವ್ ಮಾಡಬೇಕು ಅಂತೀನಿ ಅವಂಥವ್ರಿಗೆ ಹೋಗ್ಬೇಕದು. ಇದು ಒಂದು. ಎರಡನೇದು ಪ್ರಿಡಿಕ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಅತಿ ಸಾಮಾನ್ಯವಾಗಿರೋದು ಮಾನ್ಸೂನ್ ಅಲ್ಲ, ಚುನಾವಣೆ. ಮಾನ್ಸೂನ್ ಪಾಪ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಈಗ ಚುನಾವಣೆ ಆಗ್ತಾನೇ ಇರುತ್ತೆ. ಮತ್ತು ಪ್ರತಿ ಚುನಾವಣೆ ಬಂದಾಗೂ ಕೆಲವುದೆಲ್ಲ ವಿಷಯ ಬಂದೇ ಬರುತ್ತೆ. ಈಗ ಸದ್ಯದ ಗಾಳಿ OBC ಗಾಳಿ ಬೀಸ್ತಾ ಇರ್ಬೋದು. ಈಗ ಈ 2024 ಚುನಾವಣೆ ಹತ್ತಿರ ಬಂದರೆ ಏನೇನನ್ನು ಬರ್ಬೋದು ಅಂತ ಒಂದಿಷ್ಟು ನಾವು ಅಂದಾಜು ಮಾಡಬೇಕಾಗತ್ತೆ. ಅಂದಾಜು ಮಾಡಿ ಒಂದಷ್ಟೆಲ್ಲ ಬತ್ತಳಿಕೆಯಲ್ಲಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ರಿ ನೀವು ಏನ್ರಿ ನೀವು ನಮ್ಗೆ ಗೊತ್ತಿಲ್ಲದಲ್ಲ ಹೆಂಗೆಲ್ಲ ಬಾಣ ಬಿಟ್ಬಿಟ್ರೆ ಹೆಂಗ್ರಿ ನೀವು ಅನ್ನೋಕ್ಕಾಗತ್ತಾ? ನಾವು ಮೊದಲೇ ಹೇಳ್ಬೇಕಾಗಿತ್ತು. ನೀವು OBC ಅಸ್ತ್ರ ಬಳಸುತ್ತೀರಿ ಎಂದು ಹೇಳಿದ್ದರೆ ನಾವು ತಯಾರಾಗಿರ್ತಿದ್ವಿ. ಅಂದರೆ ನಮ್ಮನ್ನು ಒಣಗಲ್ವ ಅವನು. ಯಾಕೆ ನಾವು ಸ್ವಲ್ಪ ಅಂದಾಜು ಮಾಡಿ ಏನೇನು ಮಾಡ್ತಾ ಇದ್ದಾರೆ, ಏನೇನು ಅವರು ಬೀಸಬಹುದು. ಯಾಕೆಂದರೆ ಅದಕ್ಕೆಲ್ಲ ಸುಳ್ಳು ಆಧಾರ, ನಿಜ ಆಧಾರ ಏನೂ ಇಲ್ಲ. ಅದಕ್ಕೆ ಆ ಕಡೆಯಿಂದ ಬರಬಹುದಾದ ವಿಷಯಗಳು ಏನು, ಮತ್ತು ಅದೇನು ತೀರಾ ಯಾರಿಗೂ ಗೊತ್ತಿಲ್ಲದೇನಲ್ಲ, ಎಲ್ಲ ಬಂದಿರೋ ವಿಷಯನೇ. ಅದು ಬೇಕಾಷ್ಟು ವಿಷಯಗಳು ಬಂದಿದೆ. ಇಸ್ಲಾಂ ಎಂದರೆ ಶಾಂತಿಯ ಧರ್ಮ, ಹೌದು ತಾನೆ? ಅದೊಂದು ಸಣ್ಣದೊಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದೆ ನಾನು. ಇಸ್ಲಾಂ ಈಸ್ ದಿ ರಿಲಿಜನ್ ಆಫ್ ಪೀಸ್. ಇದು ಯಾರ ಧ್ವನಿ ಅಂತ ನೀವು ಹೇಳ್ಬೋದು. ಬಟ್ ಇಟ್ಸ್ ಪ್ರಾಫಿಟ್ ಹ್ಯಾಸ್ ಮರ್ಡರ್ಡ್ ಮೋರ್ ಪೀಪಲ್ ದ್ಯಾನ್ ಎನಿ ಆರ್ಮಿ ಹ್ಯಾಸ್ ಡನ್. ಓಶೋ ಧ್ವನಿಯಲ್ಲಿದೆ ಇದು. ಅಂದರೆ ಎಲ್ರಿಗೂ ಗೊತ್ತಿರೋ ವಿಷಯನೇ, ಆದರೂ ನಾವು ಕೂಡ ಹೇಳ್ತಿದ್ದೀವಿ. ಲೆಫ್ಟ್ ಲಿಬರಲ್ ಅಂತ ಒಂದು ಉಪಯೋಗಿಸ್ತಿದ್ದೀವಿ. ಲೆಫ್ಟ್ಗೂ ಲಿಬರಲ್ಗೂ ಏನಪ್ಪ ಸಂಬಂಧ? ಆದರೆ ನಾವು ಉಪಯೋಗಿಸಿ ನಾವೇ ಅದನ್ನು ನರೇಟಿವ್ ಮಾಡಿದ್ದೀವಿ. ಲೆಫ್ಟ್ ಲಿಬರಲ್ ಅಂತ ಇದ್ದೀವಿ. ಈ ಥರ ನಾವು ಒಂದು ಸ್ವಲ್ಪ ಕೂತ್ಪಟ್ಟಿ ಮಾಡಬೇಕಾಗತ್ತೆ. ನಾವು ನರೇಟಿವ್ ವಾರ್ಗೆ ಹೋಗ್ತೀವಿ ಅನ್ನೋದಿದ್ದರೆ ಒಂದು ಯಾವುದು ಎಸ್ಟ್ಯಾಬ್ಲಿಷ್ ಮಾಡಬೇಕು ಅಂತ ಇದ್ದೀವಿ, ಅದು ಒಂದು. ಇದಕ್ಕೆ ನಮಗೆ ಸಹಕಾರ ಮಾಡಬಲ್ಲವರು ಯಾರು? ಎರಡು, ಎದುರುಗಡೆಯಿಂದ ಏನೇನು ಬರಬಹುದು, ಏನು ಬೇಕಾದ್ರೆ ಬರ್ತಿರುತ್ತೆ. ಅದೊಂದು ಸ್ವಲ್ಪ ಅಂದಾಜು ಮಾಡಬೇಕು. ಅದಕ್ಕೆ ಒಂದಷ್ಟು ಸಾಕ್ಷ್ಯಾಧಾರ ಸಹಿತನೂ ಮಾಡಬೇಕಾಗತ್ತೆ ಕೆಲವುದು. ಈಗ ಮಾರ್ಫುಡ್ ಎಂಥ ಭಯಂಕರ ಇದೆ ಅಂದರೆ ನಿಜಕ್ಕಿಂತ ಚೆನ್ನಾಗಿರುತ್ತೆ ಅದು. ಮೊನ್ನೆ ಒಂದು 6ನೇ ಕ್ಲಾಸ್ ಹುಡುಗಿ ನಮಗೊಂದು ಪ್ರಾಜೆಕ್ಟ್ ಕೊಟ್ಟಿದ್ರಿ ಇವತ್ತು. ಏನು ಪ್ರಾಜೆಕ್ಟು? ಹೌ ಟು ಮೇಕ್ ಎ ನ್ಯೂ ಪೇಪರ್ ಲುಕ್ ಲೈಕ್ 100 year old ಪ್ರಾಜೆಕ್ಟ್. ಅದಕ್ಕೆ ಇದು ಹಾಕಿ ಹಿಂಗೆ ಮಾಡಬೇಕು, ಅದು ಹಾಕಿ ಹಿಂಗೆ ಮಾಡಬೇಕು, ಅದು ಹಳೇದಾಗುತ್ತೆ. ಕೊಟ್ಟಿರ್ತಾರೆ ನೋಡಿ, ಬೇಕಾಷ್ಟಿದೆ. ಈಗ ಮೊನ್ನೆ ಯಾರೊಬ್ರು ಕೇಳಿದರು, ಐ ಆಮ್ ಎನ್ ಹಿಂದೂ ಆಕ್ಸಿಡೆಂಟ್ ಬೈ ಬರ್ತು ಏನೇನೋ ಇದೆಯಲ್ಲ, ಯಾರು ಅವ್ರು ಹೇಳಿದ್ದು ಎಲ್ಲಿ ಅಂತ ಎಲ್ಲೂ ಸಿಗ್ತಾ ಇಲ್ಲ ಯಾರಿಗೂ ಈಗ ಅದು. ಆ ಥರ ಆಗೋಗ್ಬಿಡುತ್ತೆ. ಮೇಲೆ ನಾವು ಹೇಳ್ತಿದ್ದೀವಲ್ಲ, ಜನನಿ ಜನ್ಮಭೂಮಿ ಇಚ್ಛೆ ಸ್ವರ್ಗಾದಪಿ ಗರಿಯಸಿ, ಎಲ್ಲಿ ಹೇಳಿದ್ದಾರೆ ಅದು ಸಿಗ್ತಾ ಇಲ್ಲ ಈಗ. ಅದು ಲಕ್ಷ್ಮಣ ರೇಖೆ ಎಲ್ಲಿದೆ ವಾಲ್ಮೀಕಿಲಿ, ಅದು ಸಿಗ್ತಾ ಇಲ್ಲ. ಅದು ಈ ಥರ ಬೇಕಾಗ್ತಿರುತ್ತೆ ಇದು. ಅದಕ್ಕೋಸ್ಕರ ಇದಕ್ಕೆ ಬೇಕಾದಂತಹ ಸ್ವಲ್ಪ ಅಧ್ಯಯನ ಮಾಡಿ ಇದು ನಿಜವಾದ ಏನು ಅಂತ ತಿಳ್ಕೋಬೇಕಾಗತ್ತೆ. ಅದಕ್ಕೆ ಈ ನರೇಟಿವ್ ವಾರ್ ಏನಿದೆ ಇದನ್ನು ನಾವು ಎದುರಿಸಬೇಕು ಅನ್ನುವುದಾದರೆ ಒಂದು
ನನ್ನ ಪಾಲಿನ ನನ್ನ ನಂಬಿಕೆಗಳು ಇದನ್ನು ಬಲವಾಗಿಟ್ಕೊಳ್ಳೋಕ್ಕೂ ಪ್ರಯತ್ನ ಮಾಡಬೇಕಾಗತ್ತೆ. ಯಾಕೆಂದರೆ ಇಷ್ಟೊಂದು ಗಾಳಿ ಬೀಸ್ತಿರುತ್ತಲ್ವಾ, ಗಾಳಿ ಬೀಸಿದಾಗ ನಾವು ಸ್ವಲ್ಪ ಭದ್ರವಾಗಿ ಇಲ್ದಿದ್ರೆ ನಮ್ಮದೇ ಆ ಕಡೆ ಈ ಕಡೆ ಅಲಗಾಡೋಗ್ಬಿಡ್ಬೋದು, ಹೌದಲ್ಲ ಅಂತ ಅನಿಸ್ಬಿಡ್ಬೋದು. ಅದಕ್ಕೆ ನಮ್ಮನ್ನು ಬಲವಾಗಿಟ್ಕೊಳ್ಳೋಕ್ಕೆ ನಮ್ಮದೇನು, ನಾನೇನು ಸಜೆಸ್ಟು ಮಾಡ್ತಾ ಇಲ್ಲ, ನಾನು ಅಲಗಾಡದೇ ಇರೋದಕ್ಕೆ ನಂದೇನು ಅನ್ನುವುದು ಒಂದು. ಇನ್ನು ಎದುರುಗಡೆ ಬರ್ತಾ ಇರುವಂಥ ಎಲ್ಲ ಸುಳ್ಳುಗಳನ್ನು ಎದುರಿಸೋಕ್ಕೆ ನಾನೇನು ಮಾಡ್ಬೋದು, ಇದು ಎರಡು ವಿಷಯ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ.